ಸರ್, ತಮ್ಮನ್ನ ಇಂಟರ್ವ್ಯೂ ಮಾಡಬೇಕು ಅಥವಾ ಈ ಪಾಡ್ಕಾಸ್ಟ್ಗೆ ಬರಮಾಡ್ಕೊಳ್ಬೇಕು ಅಂತೇಳಿ ಭಾಳ ಪ್ರಯತ್ನ ಪಟ್ಟಿದ್ದೆ. ಜೊತೆಗೆ ತಮ್ಮ ಮಾತಾಡ್ತಾ ಇದ್ದಾಗ ನಾನು ನೋಡ್ತಾ ಇದ್ದೆ ಎಷ್ಟು ಇನ್ಸೈಟ್ ಇದೆಯಲ್ಲ ಇವರ ಹತ್ರ ಈ ಉದ್ಯಮದ ಬಗ್ಗೆ. ನಮ್ಮ ತಂದೆಯವರದು ಪ್ರಿಂಟಿಂಗ್ ಪ್ರೆಸ್ ಇತ್ತು, ಮತ್ತೆ ಟ್ರಕ್ ಯಾಕೆ ಅಂತ. ಒಂದು ಟ್ರಕ್ಕಿಗೆ ನೀವು ಇನ್ವೆಸ್ಟ್ ಮಾಡಿದ್ದು ಎಷ್ಟು? ಈ ಬಿಸ್ನೆಸ್ಸಿಂದ ಆ ಒಂದು ಟ್ರಕ್ಕಿಂದ ನೀವು ಗಳಿಸಿದೆಷ್ಟು? 1 ಕೋಟಿ ರೂಪಾಯಿ ಆಸ್ತಿ ಇದ್ದಾಗ ನನ್ನ ಸಾಲನೇ ಒಂದು 7-8 ಕೋಟಿ ರೂಪಾಯಿ ಇತ್ತು. ಯಾವ ಟ್ರಕ್ಕಿಂದ ಎಂದು ನೀವು ಉದ್ಧಾರ ಆಗಲ್ಲ, ನುಕ್ಸಾನೇ ಅದರಲ್ಲಿ. ಇಂಡಿಯಾದಲ್ಲಿ ಆಲ್ಮೋಸ್ಟ್ 40% ಡ್ರೈವರ್ ಶಾರ್ಟೇಜ್. ರೆಡಿಮೇಡ್ ಜನ ಈಗ ಈ ಇಂಡಸ್ಟ್ರಿಯಲ್ಲಿ ಸಿಕ್ಕೋದಿಲ್ಲ. ಅವರೆಲ್ಲ ವಿ ಆರ್ ಎಲ್ ಕಾಂಪಿಟೇಟರ್ ಅಂತಾರೆ, ಬಟ್ ನಾವು ಯಾರ ಜೊತೆ ಕಂಪೀಟ್ ಮಾಡಲ್ಲ. ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಕ್ವಾಂಟಿಟಿ ಇದ್ರೆ ಮಾತ್ರ ಸರ್ವೇ ಆಗುತ್ತೆ. ಮತ್ತೆ ವಿಜಯವಾಣಿ ಸ್ಟಾರ್ಟ್ ಮಾಡಿದೆ ಯಾಕೆ ಅಂತ. ಪತ್ರಿಕೆ ಮಾರಿ ಜೀವಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಟಿವಿನ ಪುಕ್ಕಟ್ಟೆ ಕೊಡ್ತೀವಿ. ಪ್ರೊಡಕ್ಷನ್ ಕಾಸ್ಟ್ 20, ನೀವು ಅದನ್ನು 5 ರೂಪಾಯಿ ಕೊಡ್ತಿದ್ರಿ, ಅಲ್ಲಿಗೆ ನಿಮಗೆ 15 ರೂಪಾಯಿ ಲಾಸು. ಅಲ್ಲಿಗೆ ನಿಮ್ಮ ಪ್ರಾಫಿಟ್ ಎಷ್ಟು ಬಂತು? ಪ್ರಾಫಿಟೇ ಇಲ್ವಲ್ಲ ಅಲ್ಲಿ. GST ಬಂದ ನಂತರ ಕೂಡ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ಗಳು ಮಾಡ್ತಾ ಇದ್ದಾರೆ. ಹಬ್ಬದ ಸೀಸನಲ್ಲಿ ಡಬಲ್ ಚಾರ್ಜ್ ಮಾಡ್ತಿರಲ್ಲ, ಅದು ಅದಕ್ಕೇನಾ? ನಾವು ಅಪೋರ್ಚುನಿಟಿ ಲೂಟ್ ಮಾಡೋಕ್ಕಲ್ಲ, ಭಾಳ ಜನ ತಪ್ಪು ಕಲ್ಪನೆ ಇದೆ. ಈಗ ಈ ಹುಡುಗ ಟ್ರಕ್ನಲ್ಲಿ ಎಂದು ಸಕ್ಸಸ್ ಆಗಲ್ಲ ಅಂಥೇಳಿ ಶರ ಬರೋದ ಮೇಲೆ ಸಕ್ಸಸ್ ಆಯ್ತು ತಾನೆ. ಈಗ ತುಂಬ ಸಾಮಾನ್ಯ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಈಗ ನಾನೇ ನಾಳೆ ಶುರು ಮಾಡ್ತೀನಿ ನಿಮ್ಮಿಂದ ಕೇಳಿಕೊಂಡು, ಆಯಿತು ನಾನು ಒಂದು ಲಾರಿ ಹಾಕ್ಬಿಡೋಣ, ಬಿಸ್ನೆಸ್ ಶುರು ಮಾಡಿಬಿಡೋಣ ಅಂತ ಶುರು ಮಾಡಿದ್ರೆ ಒಂದು ಟ್ರಕ್ ಹಿಡ್ಕೊಂಡು ನಾನು ಬಿಸ್ನೆಸ್ ಶುರು ಮಾಡ್ಬೋದಾ? ನಮಸ್ಕಾರ ವೀಕ್ಷಕರೇ, ಗ್ರೋ ಕನ್ನಡದ ವಿಶೇಷ ಪಾಡ್ಕಾಸ್ಟ್ ಸರಣಿ ಬಿಸ್ನೆಸ್ ಟಾಕೀಸ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ನಮ್ಮನ್ನು ಜೊತೆಯಾಗ್ತಾ ಇರುವಂಥ ಅತಿಥಿ, ಇವರ ಬಗ್ಗೆ ಜಾಸ್ತಿ ಏನು ಪೀಠಿಕೆ ಹೇಳಬೇಕು ಅಂತ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ತಮಗೆಲ್ಲರಿಗೂ ಚಿರಪರಿಚಿತರು, ಕರ್ನಾಟಕದ ಹೆಮ್ಮೆ ಇವರು. ಕೇವಲ ಒಂದೇ ಒಂದು ಲಾರಿಯಿಂದ ಶುರು ಮಾಡಿ ಇವತ್ತು 6,000 ಕೋಟಿಯ ಸಾಮ್ರಾಜ್ಯವನ್ನು ಕಟ್ಟಿದಂಥವರು, 27,000 ಜನಕ್ಕೆ ಉದ್ಯೋಗದಾತರು. ಜೊತೆಗೆ ಇವರು ಮಾಡದೇ ಇರುವಂಥ ಬಿಸ್ನೆಸ್ಸೇ ಇಲ್ಲ, ಉದ್ಯಮವೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಉದ್ಯಮದಲ್ಲಿ ತಮ್ಮದೇ ಆದಂಥ ಛಾಪುವನ್ನು ಮೂಡಿಸಿದಂಥವರು ಅವ್ರು ಬೇರೆ ಯಾರೂ ಅಲ್ಲ, ನನ್ನನ್ನು ಇವತ್ತಿನ ಈ ಪಾಡ್ಕಾಸ್ಟ್ನಲ್ಲಿ ಜೊತೆಯಾಗ್ತಾ ಇರುವಂಥವರು VRL ಈ ಸಂಸ್ಥೆಯ ಮಾಲಕರು, ಇದನ್ನು ಆರಂಭ ಮಾಡಿದಂಥವರು ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು. ಸರ್ ನಮಸ್ತೆ, ಪಾಡ್ಕಾಸ್ಟ್ಗೆ ಸ್ವಾಗತ. ನಮಸ್ಕಾರ ಸರ್, ತಮ್ಮನ್ನು ಇಂಟರ್ವ್ಯೂ ಮಾಡಬೇಕು ಅಥವಾ ಈ ಪಾಡ್ಕಾಸ್ಟ್ಗೆ ಬರಮಾಡ್ಕೊಳ್ಬೇಕು ಅಂಥೇಳಿ ಭಾಳ ಪ್ರಯತ್ನ ಪಟ್ಟಿದ್ದೆ. ಕೊನೆಗೂ ತಾವು ನಮಗೆ ಲಭ್ಯ ಆಗಿರೋದು ಭಾಳ ಖುಷಿ ನನಗೆ. ಜೊತೆಗೆ ತಮ್ಮ ಮಾತಾಡ್ತಾ ಇದ್ದಾಗ ನಾನು ನೋಡ್ತಾ ಇದ್ದೆ ಎಷ್ಟು ಇನ್ಸೈಟ್ ಇದೆಯಲ್ಲ ಇವರ ಹತ್ರ ಈ ಉದ್ಯಮದ ಬಗ್ಗೆ. ಎಷ್ಟು ಮಾತಾಡ್ತಾರೆ, ನಿರರ್ಗಳವಾಗಿ ಮಾತಾಡ್ತಾರಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇವರಿಗಿದೆ ಅಂತೇಳಿ. ಹಾಗಾಗಿ ತಮ್ಮನ್ನು ಮಾತಾಡಿಸ್ತಾ ಇರೋದು ಭಾಳಷ್ಟು ಖುಷಿ. ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಈಗ ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸು 90 ವರ್ಷದಿಂದ ಬುಕ್ ಪಬ್ಲಿಷಿಂಗ್. ನಮ್ಮ ತಂದೆಯವರು ಮತ್ತು ನಮ್ಮ ಎಲ್ಲ ಸಹೋದರರು ಎಲ್ಲ ಇದೇ ಬಿಸ್ನೆಸ್ನಲ್ಲಿ ಇದ್ವಿ. ನಂದು ಹುಟ್ಟೂರು ಗದಗ. ನಾನು ಇಲ್ಲಿ ಹುಬ್ಬಳ್ಳಿಗೆ ಬಂದು ಈಗ 48 ವರ್ಷ ಆಯಿತು. ನಾವು ಗದಗಿನಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಚೆನ್ನಾಗಿದ್ವಿ. DK ಭಾರದ್ವಾಜ್ ಡಿಕ್ಷನರಿ ಇವತ್ತು ಕರ್ನಾಟಕದ ಒಂದು ಹೆಮ್ಮೆ ಡಿಕ್ಷನರಿ. ಸಿನ್ಸ್ ಕಳೆದ 90 ವರ್ಷದಿಂದ ಅದು ಭಾಳ ಪಾಪ್ಯುಲರ್ ಆಗಿದೆ. ಇವತ್ತು ಅದನ್ನು ನಮ್ಮ ಬ್ರದರ್ಸ್ ಎಲ್ಲ ನೋಡ್ಕೊತಾ ಇದ್ದಾರೆ. ನಾನು 17-18 ವರ್ಷದ ಹುಡುಗ ಇದ್ದಾಗ ಕಾಲೇಜಿಗೆ ಹೋಗುವಾಗ ಪದೇ ನಮ್ಮ ತಂದೆಯವರಿಗೆ ಹೇಳ್ತಾ ಇದ್ದೆ, ಎಲ್ಲರೂ ಒಂದೇ ಬಿಸ್ನೆಸ್ನಲ್ಲಿ ಬೇಡ, ಏನಾದರೂ ಒಂದು ಹೊಸದು ಮಾಡ್ತೀನಿ ಅಂಥೇಳಿ. ಆದರೆ ಅದು ಅವಕಾಶ ಕೂಡಿ ಬರಲಿಲ್ಲ, ಏನೇ ಬೇರೆ ಬೇರೆ ಕಾರಣಕ್ಕೆ. ನಾನು ನನ್ನ 26ನೇ ವಯಸ್ಸಿನಲ್ಲಿ ಒಂದು ಟ್ರಕ್ಕನ್ನು ಖರೀದಿ ಮಾಡಿ ಒಂದು ಟ್ರಾನ್ಸ್ಪೋರ್ಟ್ ಉದ್ಯಮವನ್ನು ಶುರು ಮಾಡಿದೆ. ಸಾಕಷ್ಟು ತೊಂದರೆ ಮತ್ತು ನುಕ್ಸಾನು, ಆಕ್ಸಿಡೆಂಟ್ಸು ಭಾಳ ಆಗ್ತಾಯಿತ್ತು. ತುಂಬ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಸರ್, ಅಲ್ಲಿ ಒಂದು ಪ್ರಶ್ನೆ. ತಂದೆಯವರದು ಪ್ರಿಂಟಿಂಗ್ ಪ್ರೆಸ್ ಇತ್ತು, ಯಾಕೆ ತಮ್ಮದೇ ಉದ್ಯಮ ಆರಂಭ ಮಾಡಬೇಕು ಅಂತ ಅನ್ನಿಸ್ತು? ಮತ್ತು ಟ್ರಕ್ಕೆ ಯಾಕೆ ಅಂತ? ಅಂದರೆ ನಮ್ಮದು ಕನ್ನಡ ಮೀಡಿಯಮ್ ಪ್ರಿಂಟಿಂಗ್ ಪ್ರೆಸ್ ಇತ್ತಲ್ಲ, ಹೀಗಾಗಿ ಕನ್ನಡ ಮಾರ್ಕೆಟ್ ಚಿಕ್ಕದಿದೆ ಮತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಂದರಲ್ಲಿ ಬಿಸ್ನೆಸ್ನಲ್ಲಿ ಬೇಡ ಅನ್ನೋ ಒಂದು ದೃಷ್ಟಿಯಿಂದ ಏನಾದರೂ ಒಂದು ಹೊಸದು ಮಾಡಬೇಕು. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಎಷ್ಟು ಸಂಪಾದನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಎಷ್ಟು ಬಂಡವಾಳ ಬೇಕು ಅನ್ನೋದು ಗೊತ್ತಿಲ್ಲ.
ಅನೇಕ ಉದ್ಯಮ ಬಗ್ಗೆ ವಿಚಾರ ಮಾಡಿ ಕಡೆಗೆ ಹೆಚ್ಚಿಗೆ ಗ್ರೋತ್ ಇರೋದು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಯಾಕೆ ಮಾಡಬಾರ್ದು ಅಂಥೇಳಿ ನಾನು ಟ್ರಾನ್ಸ್ಪೋರ್ಟ್ ಉದ್ಯಮವನ್ನು ಶುರು ಮಾಡಿದೆ. ನಂತರ ನಮ್ಮ ಶೆಡ್ಯೂಲ್ಡ್ ಸರ್ವಿಸ್ ಗದಗ ಹುಬ್ಬಳ್ಳಿ ಮಧ್ಯದಲ್ಲಿ 72 ವರ್ಷ ತುಂಬ ನುಕ್ಸಾನ್ ಆದ ನಂತರ ಗದಗ ಹುಬ್ಬಳ್ಳಿನಲ್ಲಿ ಲೋಕಲ್ ಸರ್ವಿಸನ್ನು ಶುರು ಮಾಡಿದೆ. ಸೊ ನಂತರ ಅಲ್ಲಿ ಕೂಡ ತುಂಬ ಕಾಂಪಿಟೇಷನ್ನು, ತುಂಬ ತೊಂದರೆಗಳು ಆದವು. ನಂತರ ಅಲ್ಲಿ ಸ್ವಲ್ಪ ಯಶಸ್ವಿ ಕಂಡ ನಂತರ ಭಾಳ ಜನರು ಒಂದು ಅಪೇಕ್ಷೆ ಇತ್ತು, ಬೆಂಗಳೂರಿನಿಂದ ಯಾಕೆ ಮಾಡಬಾರ್ದು ನೀವು ಅಂಥೇಳಿ ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಆಫೀಸನ್ನು ತೆಗೆದುಕೊಂಡ್ವಿ. ತಿಂಗಳಿಗೆ 47-48 ವರ್ಷದಿಂದ ಒಂದು 300 ರೂಪಾಯಿ ಬಾಡಿಗೆ ಅಷ್ಟು ಚಿಕ್ಕ ಆಫೀಸನ್ನು ತೆಗೆದುಕೊಂಡು ಬೆಂಗಳೂರು ಹುಬ್ಬಳ್ಳಿ ಗದಗ ಅನ್ನು ಮಾಡಿದ್ವಿ. ಅವಾಗ ಕೂಡ ತುಂಬ ತಾಪತ್ರೆ, ತುಂಬ ಲಾಸ್ ಆಯಿತು. ನಂತರ ಸ್ವಲ್ಪ ಆ ಬಿಸ್ನೆಸ್ ಸರಿಯಾಗಿ ಮಟ್ಟಕ್ಕೆ ಬಂದ ನಂತರ ಬೆಳಗಾವಿ, ಬಿಜಾಪುರ ಹೀಗೆ ಬೆಂಗಳೂರಿನಿಂದ ನಾರ್ತ್ ಕರ್ನಾಟಕ ಫೋಕಸ್ಡ್ ಆಗಿ ಮಾಡಿದ್ವಿ. ಚಿಕ್ಕ ಚಿಕ್ಕ ಊರುಗಳಲ್ಲಿ ಕೂಡ ಮಾಡಿದ್ವಿ. ಯಾದಗಿರಿ, ಮುದ್ದೇಬಿಹಾಳ ಇಂಥ ಊರಲ್ಲಿ ಕೂಡ ಮಾಡಿದ್ವಿ. ಗುಲ್ಬರ್ಗ, ಬೀದರ್, ಭಾಲ್ಕಿ ಈ ಥರ ಎಲ್ಲ ಮಾಡಿದಾಗ ನಮ್ಮ ಉತ್ತಮ ಸರ್ವೀಸನ್ನು ಕಂಡು ಬಹಳಷ್ಟು ದೊಡ್ಡ ಕಂಪ್ನಿಗಳು ನೀವು ಅಲ್ಲಿ ಮಾಡಿ ಇಲ್ಲಿ ಮಾಡಿ ಬಿಸ್ನೆಸ್ ಅಂಥೇಳಿ ಹೇಳ್ತಾಯಿದ್ರು. ಮುಂದೆ ನಾವು ದಾವಣಗೆರೆ, ಶಿವಮೊಗ್ಗ, ಮೈಸೂರು, ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ ಎಲ್ಲನೂ ದಕ್ಷಿಣ ಕನ್ನಡದಲ್ಲಿ ಒಂದು 40 ಬ್ರ್ಯಾಂಚ್ ಉಂಟು. ಹೀಗೆ ಇವತ್ತು ಕರ್ನಾಟಕದಲ್ಲಿ ಅಂದಾಜು 250 ಬ್ರ್ಯಾಂಚ್ಗಳು ಇದ್ದಾವೆ. ಸೊ ಇದೆಲ್ಲ ಮಾಡಿದ ನಂತರ ಭಾಳ ಜನರ ಅಪೇಕ್ಷೆ ಇತ್ತು, ಬಾಂಬೆದಿಂದ ಸರ್ವಿಸ್ ಚೆನ್ನಾಗಿಲ್ಲ ಅಂಥೇಳಿ. ಸೊ ಅವಾಗ ಬಾಂಬೆದಲ್ಲಿ ಆಫೀಸ್ ಮಾಡಿದ್ವಿ. ಹೀಗೆ ಮೊದಲಿನ 10 ವರ್ಷ ತುಂಬ ತಾಪತ್ರೆ, ತುಂಬ ನುಕ್ಸಾನ್ ಕೂಡ ಆಯಿತು. ಮತ್ತು ಈಗಿನಂಗೆ ಆವಾಗ ಟೆಕ್ನಾಲಜಿ ಏನಿದ್ದಿಲ್ಲ, ಎಲ್ಲನೂ ಸ್ವತಃನೇ ಮಾಡಬೇಕು. ನಾನೇ ಅಕೌಂಟ್ ಬರೀಬೇಕು, ನಾನೇ ಬ್ಯಾಂಕಿಗೆ ಹೋಗಬೇಕು, ನಾನೇ ಆಕ್ಸಿಡೆಂಟ್ಗೆ ಹೋಗಬೇಕು, ಗ್ಯಾರೇಜಿಗೆ ನಾನೇ ಹೋಗಬೇಕು. ಈ ಥರ ಆಗಿ ಹಂತವಾಗಿ ಬೆಳೆದ ಮೇಲೆ ಅದಕ್ಕೊಂದೊಂದು ಡಿಪಾರ್ಟ್ಮೆಂಟ್ಗಳನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಈಗ ಅಂದಾಜು ನಮ್ಮ ಕಂಪನಿಯಲ್ಲಿ 300ಕ್ಕೂ ಹೆಚ್ಚು ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಇನ್ಶೂರೆನ್ಸ್ ನೋಡೋನೊಬ್ಬನು, ಆಕ್ಸಿಡೆಂಟ್ ನೋಡೋನೊಬ್ಬನು, ಈ ಥರ ಅನೇಕ ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಸರ್, ಇದ್ರ ಬಗ್ಗೆ ಕೇಳ್ತೀನಿ. ನೀವು ಪ್ರಾರಂಭದಲ್ಲಿ ಶುರು ಮಾಡಿದ್ರಲ್ಲ, ಅವಾಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಎಷ್ಟು ಹಾಕಿದ್ರಿ? ಅದರ ವ್ಯವಸ್ಥೆ ಹೇಗೆ ಮಾಡ್ಕೊಂಡ್ರಿ? ಪಾರ್ಟ್ನರ್ಶಿಪ್ ಏನಾದರೂ ಮಾಡ್ಕೊಂಡ್ರ ಅಥವಾ ನೀವೇ ಸ್ವಂತ? ನಂದು ಭಾಳ ಸ್ಪಷ್ಟವಾದ ನಿಲುವು. ನಾನು 15-16 ವರ್ಷದಲ್ಲಿ ಏನು ನಿಲುವು ಇದೆ, ಇವತ್ತಿಗಾರು ಅದೇ ನಿಲುವು. ಯಾವತ್ತೂ ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಎಥಿಕಲ್ ಬಿಸ್ನೆಸ್ ಮಾಡಬೇಕು ಅನ್ನೋದು ನನ್ನ ಗುರಿ. ಮತ್ತು ಚಾಲೆಂಜಿಂಗು, ಮತ್ತು ಒಂದು ಕೆಲಸವನ್ನು ತಗೊಂಡ್ರೆ ಅದಕ್ಕೆ ತಾಪತ್ರೆ ಇದ್ದೇ ಇರುತ್ತೆ. ಅದಕ್ಕೆ ನಾನು ಹೆದರಿ ಹಿಂದುಗಡೆ ಹೋಗ್ಬೇಕು ಅನ್ನೋದು ನನ್ನ ಸ್ವಭಾವ ಅಲ್ಲ. ಆದ್ದರಿಂದ ತುಂಬ ಕಷ್ಟಪಟ್ಟು ನಾವೊಂದು 10 ವರ್ಷ ತುಂಬ ನುಕ್ಸಾನ್ ಮಾಡಿಕೊಂಡೆ. ನಾನು ಹಾಕಿದ ಬಂಡವಾಳ ಅವಾಗ ಒಂದು 10-15 ಸಾವಿರ ಅಷ್ಟೇ. ಪ್ರಾರಂಭದಲ್ಲಿ 15,000 ಮಾತ್ರ ಹಾಕಿದ್ದು. ಯಾಕಂದರೆ ಮೊದಲೇ ನಮ್ಮ ಲಾರಿ 76ನಲ್ಲಿ ಹೊಸ ಲಾರಿ ಟಾಟಾದ್ದು ತಗೊಂಡಾಗ 10 ಟನ್ ಸಾಮರ್ಥ್ಯವುಳ್ಳಂಥ ಲಾರಿ 1,10,000 ಬಿದ್ದಿತ್ತು ನನಗೆ. ಬ್ಯಾಂಕ್ನವರು ಒಂದು 90,000 ಸಾಲ ಕೊಟ್ಟಿದ್ದರು, ಕಾರ್ಪೊರೇಷನ್ ಬ್ಯಾಂಕ್ನವರು. ಸೊ ಅದು ನನ್ನ ಬಿಗಿನಿಂಗ್. ಈ ಥರ ಆದಾಗ ಒಂದು 7-8 ವರ್ಷದಲ್ಲಿ ನಂದು ಆಸ್ತಿ ಅಂದರೆ ಲಾರಿಗಳು ಒಟ್ಟು ಎಲ್ಲನೂ ಒಡವೆ ಎಲ್ಲ ಹೇರಿ ಅಂದಾಜು ಒಂದು ಕೋಟಿ ರೂಪಾಯಿ ಆಸ್ತಿ ಇದ್ದಾಗ ನನ್ನ ಸಾಲನೇ ಒಂದು 7-8 ಕೋಟಿ ರೂಪಾಯಿ ಇತ್ತು. ಆವಾಗ ಎಷ್ಟು ಲಾರಿ ಇತ್ತು? ಆವಾಗ ಒಂದು 8-9 ಲಾರಿ. ಅಂದರೆ ಬಿಸ್ನೆಸ್ ಸೆಟಪ್ ಮಾಡೋಕ್ಕೆ ಮತ್ತು ಕಾಂಪಿಟಿಷನ್ ಮಾಡಿ ಎಂಟ್ರಿ ಆಗಲಿಕ್ಕೆ ಆರಂಭದಲ್ಲಿ ಯಾವುದೇ ಉದ್ದಿಮೆ ಇದ್ದರೂ ದುಡ್ಡು ಕಳ್ಕೋಬೇಕಾಗತ್ತೆ. ಆದರೆ 7-8 ಕೋಟಿ ರೂಪಾಯಿ ನಾನು ಯೋಚನೆಯೂ ಮಾಡಿದ್ದಿಲ್ಲ. ಅಷ್ಟೊಂದು ದುಡ್ಡು ಲಾಸ್ ಆಗುತ್ತೆ ಆ ಮಟ್ಟಕ್ಕೆ, ಎಲ್ಲಿಂದ ದುಡ್ಡು ಮೊಬಲೈಸ್ ಮಾಡೋದು ಅಂಥೇಳಿ. ಸ್ಟಾರ್ಟಿಂಗ್ನಲ್ಲಿ ನಮಗೆ 5,000-10,000 ಫೈನಾನ್ಸ್ ಕೊಡಲಿಕ್ಕೆ ಇಂಡಿಯೇಟ್ ಹಾಕ್ತಾ ಇದ್ದಂಥ ಲೋಕಲ್ ಫೈನಾನ್ಸರ್ ಇರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು. ನಮ್ಮ ಪೇಮೆಂಟು ಮತ್ತು ಪ್ರಾಂಪ್ಟ್ನೆಸ್ ನೋಡಿಕೊಂಡು ನಿಮ್ಮ ಬಿಸ್ನೆಸ್ಸು ನುಕ್ಸಾನದಲ್ಲಿ ಇದ್ದರೂ ಕೂಡ ನೀನು ಪ್ರಾಮಾಣಿಕ ಇದೆಯಾ, ಕಷ್ಟಪಡ್ತಾ ಇದೆಯಾ, ಇವತ್ತಿಲ್ಲ ನಾಳೆ ಚೆನ್ನಾಗಾಗುತ್ತೆ ಅಂಥೇಳಿ ಆ ಭರವಸೆಯಿಂದ ತುಂಬ ಜನ ನನಗೆ ಸಹಾಯ ಮಾಡಿದರು.
ಅಫ್ಕೋರ್ಸ್ ಬಡ್ಡಿಯನ್ನು ಕೊಟ್ಟಿದ್ದೀವಿ, ಬಟ್ ಅವರು ಅವಾಗ ಸಹಾಯ ಮಾಡಿದ್ದಕ್ಕೆ ಕಂಪನಿ ಗ್ರೋತ್ ಆಗಲಿಕ್ಕೆ ಸರಿಯಾಯಿತು. ಈಗ ಮೊದಲನೇ ಲಾರಿ ತೊಗೊಂಡ್ರಿ, ಆವಾಗಲೂ ಬಿಸ್ನೆಸ್ಸಲ್ಲಿ ನುಕ್ಸಾನ್ ಇತ್ತು, ನಷ್ಟ ಇತ್ತು. 8-10 ಮಾಡಿದ್ರಿ, ಆವಾಗಲೂ ನಷ್ಟ ಇತ್ತು. ಆವಾಗ ಮುಂದೊಂದಿನ ಲಾಭ ಆಗತ್ತೆ ಅಂತ ಹೇಗೆ ತಿಳ್ಕೊಂಡ್ರಿ ನೀವು? ನುಕ್ಸಾನ್ ಯಾಕೆ ಹೆಚ್ಚಾಯಿತು ಅಂದರೆ ನಾವು ಹೊಸ ರೂಟ್ಗಳಲ್ಲಿ ಮೊದಲು ದುಡ್ಡು ಕಳ್ಕೊಬೇಕಾಗತ್ತೆ. ಇವತ್ತು ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. 1300 ಬ್ರ್ಯಾಂಚ್ ಇದೆ, 6000 ವಾಹನ ಇದೆ, 23,000 ವರ್ಕ್ ಸಿಬ್ಬಂದಿ ಇದೆ. ಈ ಮಟ್ಟಕ್ಕೆ ನಾವು ಬೆಳೆದ ನಂತರವೂ ಕೂಡ ಈ ವರ್ಷ ಸಪೋಸ್ ನಾವು ಒಂದು 50 ಬ್ರ್ಯಾಂಚ್ ಹೊಸದು ಮಾಡಿದರೆ ಆ ಹೊಸ 50 ಬ್ರ್ಯಾಂಚು ಅದು ಒಂಥರ ಮಗು ಇದ್ದಂಗೆ. ಮನೆಯಲ್ಲಿ ಮಗು ಹುಟ್ಟಿದ ಕೂಡಲೇ ಅದು ಇನ್ಕಮ್ ಮಾಡಲ್ಲ. ಹಾಗೆ ಅದು ಒಂದು 2 ವರ್ಷ ಆದರೂ ಆ ಬ್ರ್ಯಾಂಚು ನುಕ್ಸಾನದಲ್ಲಿರುತ್ತೆ. ಇವತ್ತು ನಮ್ಮ ಗ್ರೋತ್ ನಾವು ಸ್ಟಾಪ್ ಮಾಡಿಬಿಟ್ರೆ ಇನ್ನೂ ಲಾಭ ಹೆಚ್ಚಿಗೆ ಆಗುತ್ತೆ ನಮ್ಮ ಕಂಪನಿಗೆ. ನಾವು ಕಂಟಿನ್ಯೂಸ್ ಗ್ರೋ ಆಗುವಾಗ, ಬ್ರ್ಯಾಂಚ್ ಓಪನ್ ಮಾಡುವಾಗ ಆ ಹೊಸ ಬ್ರ್ಯಾಂಚುಗಳು ಒಂದು ಹಂತಕ್ಕೆ ಬರಲಿಕ್ಕೆ ತುಂಬ ಸಮಯ ತಗೊತೈತೆ. ಆ ಏರಿಯಾದಲ್ಲಿ ಕನೆಕ್ಟಿವಿಟಿ ಕೊಡೋದು, ಕನೆಕ್ಟಿವಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದು ಒಮ್ಮೆಗಲೇ ಮಾಡೋಕ್ಕಾಗಂಗಿಲ್ಲ. ಅದು ಒಂದು ದೊಡ್ಡ ತಪಸ್ಸು. ಈ 50 ವರ್ಷದಲ್ಲಿ ನಾವು 1300 ಬ್ರ್ಯಾಂಚ್ ಮಾಡಿದ್ದೀವಿ. ಆವಾಗ ವರ್ಷದಲ್ಲಿ 2-3 ಬ್ರ್ಯಾಂಚ್ ಮಾಡಲಿಕ್ಕೆ ನಮಗೆ ತಾಪತ್ರೆ ಇತ್ತು. ಗುಡೌನುಗಳಿಗೆ ಡಿಪಾಸಿಟ್ ಕೊಡಬೇಕು, ಸಿಬ್ಬಂದಿ ತಗೋಬೇಕು, MT ಆದರೂ ಲಾರಿಯನ್ನು ಕಳಿಸ್ಬೇಕು. ಈಗ ನಮಗೆ ನಾರ್ತ್ ಈಸ್ಟ್ನಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ಇವತ್ತು ಒಂದು 10 ಟನ್ ಸಾಮರ್ಥ್ಯ ಇಲ್ಲಂಥ ಟ್ರಕ್ಕು ಕೂಡ ಆ ಊರಿನ ಸರಕು 500 ಕಿಲೋ ಇದ್ರೂ ನಾವು ಕಳಿಸ್ಬೇಕಾಗತ್ತೆ, ಬಿಡಲಿಕ್ಕಾಗಲ್ಲ ಶೆಡ್ಯೂಲಾಗಿ. ಸೊ ಅದು ಮುಂದೆ ಸ್ವಲ್ಪ ಗ್ರೋ ಆಗಿ ಒಂದು ಹಂತಕ್ಕೆ ಬರಲಿಕ್ಕೆ 1.5-2 ವರ್ಷ ಹಿಡಿಯುತ್ತೆ. ಈಗ ನಾವೊಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಸಮಸ್ಯೆ ಇರಬೇಕು, ಪ್ರಾಬ್ಲಮ್ ಇರಬೇಕು, ಅದನ್ನು ಸೊಲ್ಯೂಷನ್ ಕೊಡೋ ರೀತಿಯಲ್ಲಿ, ಅದನ್ನು ಸಾಲ್ವ್ ಮಾಡೋ ರೀತಿಯಲ್ಲಿ ನಮ್ಮ ಬಿಸ್ನೆಸ್ ಇರಬೇಕು. ಸೊ ನೀವು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆ ಥರದ ಪ್ರಾಬ್ಲಮ್ ಇತ್ತು, ಲಾಜಿಸ್ಟಿಕ್ಕಲ್ಲಿ ಏನಾದರೂ ಸಮಸ್ಯೆ ಇತ್ತು, ಅದನ್ನು ನೀವು ಮನಗಂಡು ಆಯಿತು ನಾನು ಲಾಜಿಸ್ಟಿಕ್ಸು ಅಥವಾ ಲಾರಿಯನ್ನು ಶುರು ಮಾಡಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀನಿ ಅಂತ ನೀವೇನಾದರೂ? ನಾವು ಒಂದು ಕಾರ್ಬನ್ ಕಾಪಿ ಆಗಲಿಲ್ಲ ಲೈಫ್ನಲ್ಲಿ. ಸಂಪೋಸ್ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಮಾಡಬೇಕಂಥೇಳಿ ನಮ್ಮ ತಂದೆಯವರು, ನಮ್ಮ ಬ್ರದರ್ಸ್ ಏನು ಮಾಡ್ತಾಯಿದ್ರು ಅದನ್ನೇ ನಾವು ಕಾರ್ಬನ್ ಕಾಪಿ ಆಗಲಿಲ್ಲ. ನಾವು ಬಿಸ್ನೆಸ್ಗೆ ಎಂಟ್ರಿ ಆದಾಗ ಅನೇಕ ಕಾಂಪಿಟೇಷನ್ಗಳನ್ನು ನಾವು ಎದುರಿಸಬೇಕಾಯ್ತು. ನಮ್ಮದು ಕ್ವಾಲಿಟಿ ಆಫ್ ಸರ್ವಿಸ್, ಪ್ರಾಂಪ್ಟ್ನೆಸ್ನಿಂದ ಮತ್ತು ಕಡಿಮೆ ದರದಲ್ಲಿ ಕೂಡ ನಾವು ಪೈಪೋಟಿಯನ್ನು ಮಾಡಿ ಮುಂದೆ ಬಂದಿದ್ದು. ಮತ್ತು ಕಡಿಮೆ ದರ ಇದ್ದರೆ ಯಾರೂ ನಿಮ್ಮನ್ನು ನಂಬಲ್ಲ. ನೀವು ಎಲ್ಲಿವರೆಗೆ ಕ್ವಾಲಿಟಿ ಸರ್ವಿಸ್ ಕೊಡ್ತೀರೋ ಅಲ್ಲಿ. ನೀವು ಒಂದು ಹೋಟೆಲಿಗೆ ಹೋದರೆ ಇವತ್ತು ಕಡಿಮೆ ದರದಲ್ಲಿ ತಿಂದರೆ ಅದು ಕ್ವಾಲಿಟಿ ಇಲ್ಲ ಅಂದ್ರೆ ಮತ್ತೆ ಅಲ್ಲಿ ಹೋಗಲ್ಲ. ಒಳ್ಳೆ ಕ್ವಾಲಿಟಿ ಇದ್ದರೆ ನೀವು ದುಡ್ಡಾರು ಹೆಚ್ಚಿಗೆ ಕೊಡ್ತೀರಿ. ಸೊ ನಾವು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅಂಥೇಳಿ ಮಾರ್ಕೆಟ್ನಲ್ಲಿ ಪ್ರೂವ್ ಮಾಡೋಕ್ಕೆ ಯಾವುದೇ ಬಿಸ್ನೆಸ್ ಇರಲಿ 5-10 ವರ್ಷ ಬೇಕಾಗತ್ತೆ. ಸರ್ವಿಸ್ ಇಂಡಸ್ಟ್ರಿಯಲ್ಲಿ, ನಾಟ್ ಪ್ರೊಡಕ್ಷನ್. ದೇರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್. ತುಂಬ ಯುವಕರಿಗೆ ಕನ್ಫ್ಯೂಷನ್ ಇರುತ್ತೆ, ಸರ್ವಿಸ್ ಯಾವುದು, ಇಂಡಸ್ಟ್ರಿ ಯಾವುದು. ಸೊ ಇವತ್ತು ಹೋಟೆಲ್ ಅದು ಕೂಡ ಒಂದು ಮ್ಯಾನುಫ್ಯಾಕ್ಚರಿಂಗೇ. ಇಡ್ಲಿ ಅದೆಲ್ಲ ಅದು ಮ್ಯಾನುಫ್ಯಾಕ್ಚರಿಂಗೇ. ಸರ್ವಿಸ್ ಇಂಡಸ್ಟ್ರಿ ಅಂದರೆ ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು, ಅಥವಾ ನಮ್ಮ ಸ್ಕೂಲ್ ಇರ್ಬೋದು, ಎಜುಕೇಷನ್ನು, ಅಥವಾ ನಮ್ಮ ಪ್ರೊಫೆಷನ್. ಇವತ್ತು ಲಾಯರು, ಚಾರ್ಟರ್ ಅಕೌಂಟೆಂಟ್, ಇವರೆಲ್ಲ ಸರ್ವೀಸು. ಸೊ ಆ ಚಾರ್ಟರ್ ಅಕೌಂಟೆಂಟು, ಲಾಯರ್ಸು, ಈ ಸರ್ವಿಸ್ ಏನು ಮಾಡ್ತಾರೆ ಅವರು ಮಾರ್ಕೆಟ್ನಲ್ಲಿ ನಿಲ್ಲಲಿಕ್ಕೆ ಒಂದು 5-10 ವರ್ಷ ಬೇಕಾಗತ್ತೆ. ಸೊ ಅದನ್ನು ತಡ್ಕೊಳ್ಳೋ ಮಾನಸಿಕ ಸ್ಥಿಮತಿ ಬೇಕು. ದುಡ್ಡಿಂದು ನಂತರ ವಿಷಯ. ದುಡ್ಡು ಯಾರಾದರೂ ಸಹಾಯ ಮಾಡ್ತಾರೆ, ಹೇಗೋ ನಡೆಯುತ್ತೆ. ನಾವು ಖರ್ಚು ಕಡಿಮೆ ಇಟ್ಟುಕೊಂಡು ಮಾಡಿದರೆ ಆಗುತ್ತೆ. ಇವತ್ತಿಗಾದರೂ ಬಿಸ್ನೆಸ್ ಮಾಡೋದು ಇವತ್ತು ಭಾಳ ಈಸಿ ಇದೆ. ಮೊದಲು ನಮಗೆ ಒಂದು ಟ್ರಂಕ್ ಕಾಲ್ ಬುಕ್ ಮಾಡಿದರೆ ಫೋನ್ನಲ್ಲಿ 2 ದಿವಸ ಹಿಡಿತಾ ಇತ್ತು. ಈಗೆಲ್ಲ ಮೊಬೈಲ್ನಲ್ಲಿ ಈ ಥರ. ಅವಾಗೇನು ಇಂಟರ್ನೆಟ್ ಇಲ್ಲ, ಎಂಥದ್ದು ಇಲ್ಲ, ಇಮೇಲ್ ಇಲ್ಲ, ಎಂಥದ್ದು ಇಲ್ಲ. ಎಲ್ಲದಕ್ಕೂ ಈವನ್ ಆವಾಗ ನಾವು ಏನಾದರೂ ಒಂದು ಅರ್ಜೆಂಟ್ ಡಾಕ್ಯುಮೆಂಟ್ ಕಳಿಸ್ಬೇಕಂದ್ರೆ ಕೊರಿಯರ್ ಸರ್ವಿಸ್ ಕೂಡ ಇದ್ದಿಲ್ಲ, ಮನುಷ್ಯ ಹೋಗಿ ಕೊಟ್ಟು ಬರಬೇಕು. ಈ ಥರ ಒಂದು ಗಾಡಿ ಆಕ್ಸಿಡೆಂಟ್ ಆಯಿತು ಬಾಂಬೆದಲ್ಲಿ, ಅದಕ್ಕೆ ಏನೋ ರಿಲೇಟೆಡ್ ಡಾಕ್ಯುಮೆಂಟ್ ಬೇಕು ಅಂದ್ರೆ ಹುಬ್ಬಳ್ಳಿಯಿಂದ ಬಾಂಬೆಗೆ ಒಬ್ಬ ಮನುಷ್ಯ ಟ್ರೈನಲ್ಲಿ ಹೋಗಿ ಕೊಟ್ಟು ಬರಬೇಕು. ಆವಾಗ ಹಾಗಿತ್ತು. ಸೊ ಆವಾಗ ತುಂಬ ಕಷ್ಟ ಆಗ್ತಿತ್ತು. ಹಾಗೆ ಅದರಲ್ಲಿ ನಾವು ಭಾಳ ಒಂದು ಶ್ರಮ ವಹಿಸಿ ಮಾಡಿದ್ದೀವಿ. ಮತ್ತು ಕಾರ್ಬನ್ ಕಾಪಿ ಆಗಲಿಲ್ಲ. ಯಾವ ಥರ ಪ್ರಾಬ್ಲಮ್ ಬರುತ್ತೆ ಆ ಥರ ನಾವು.
ಮೋಸ್ಟ್ಲಿ ಯಾವಾಗಲೂ ಕಸ್ಟಮರ್ ಮಧ್ಯದಲ್ಲಿರಬೇಕು. ಮತ್ತು ಬಿಸ್ನೆಸ್ ಮಾಡುವಾಗ ದೊಡ್ಡ ಜನರ ಜೊತೆಗೆ ನಾವು ಬಿಸ್ನೆಸ್ ಆವಾಗೂ ಮಾಡಲಿಲ್ಲ, ಈಗೂ ಮಾಡಲ್ಲ. ಚಿಕ್ಕ ಚಿಕ್ಕ ವ್ಯಾಪಾರಿಗಳ ಜೊತೆ ನಾವು ಬಿಸ್ನೆಸ್ ಮಾಡ್ತೀವಿ. ಅಂದರೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಹೇಗೆ ಅಂತ? ಹಾಂ, ಈಗ ನೋಡಿ, ದೊಡ್ಡ ದೊಡ್ಡ ಜನರ ಕಡೆ ನೀವು ಹೋದಾಗ ನಿಮಗೆ ಮಾರ್ಜಿನ್ ಸಿಗೋದಿಲ್ಲ. ಅವ್ರದ್ದೇ ಅಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಿಗೆ ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ಎಷ್ಟು ಕಾಸ್ಟ್ ಬೀಳುತ್ತೆ ಅನ್ನೋದು ಅವ್ರಿಗೆ ಕಲ್ಪನೆ ಇರುತ್ತೆ. ಅವರಲ್ಲಿ ತುಂಬ ಅದರಲ್ಲಿ ಎಕ್ಸ್ಪರ್ಟೈಸ್ ಇರ್ತಾರೆ. ಸೊ ಅವ್ರ ಕಡೆಯಿಂದ ಆಗೋಲ್ಲ. ಆಮೇಲೆ ದೊಡ್ಡ ದೊಡ್ಡವರಿಗೆ ಸರ್ವಿಸ್ ಕೊಡಲಿಕ್ಕೆ ತುಂಬ ಜನ ಇರ್ತಾರೆ. ಚಿಕ್ಕ ವ್ಯಾಪಾರಸ್ಥರಿಗೆ ತುಂಬ ಕಷ್ಟ ಇರುತ್ತೆ. ಇವತ್ತು ಬಾಂಬೆದಲ್ಲಿ, ಆವಾಗಿನ ಕಾಲದಲ್ಲಿ ಬಾಂಬೆ ಟು ಹುಬ್ಬಳ್ಳಿ ತರಿಸಲು ತುಂಬ ಕಷ್ಟ ಇತ್ತು. ಅದೇ ರೀತಿ ಬಟ್ಟೆ ವ್ಯಾಪಾರಸ್ಥರು ಕರ್ನಾಟಕದಲ್ಲಿ ಇವತ್ತು ಗುಜರಾತ್, ರಾಜಸ್ಥಾನದಲ್ಲಿ ತಯಾರಾದಂಥ ಬಟ್ಟೆಗಳನ್ನು ಬೆಂಗಳೂರಿನಿಂದ ತೊಗೊಂಬರ್ತಿದ್ರು. ಯಾಕಂದ್ರೆ ರಾಜಸ್ಥಾನ್ ಮತ್ತು ಗುಜರಾತಿಂದ ಕರ್ನಾಟಕಕ್ಕೆ ಸರ್ವಿಸ್ ಇದ್ದಿಲ್ಲ. ಈಗ ಸುರತ್, ಅಹಮದಾಬಾದ್ ಇಂಥ ಊರಿನಿಂದ ನಿಮ್ಮ ಉಡುಪಿ, ಮಂಗಳೂರು, ಮೈಸೂರಿಗೆ ಸರ್ವಿಸ್ ಇದ್ದಿಲ್ಲ. ಈಗೆಲ್ಲ ನೂರಾರು ಟ್ರಾನ್ಸ್ಪೋರ್ಟ್ ಇದ್ದಾರೆ, ಬೇರೆ ವಿಷಯ. ಹೀಗಾಗಿ ವಿ ಆರ್ ಡನ್ ಲಾಟ್ ಆಫ್ ಹೋಮ್ವರ್ಕ್ ಮಾಡಿ ನಾವು ಮಾಡ್ತಾಯಿದ್ವಿ. ಸೊ ಸ್ಪೆಷಲೈಸ್ ಸರ್ವಿಸ್ ಕೊಡ್ತಾಯಿದ್ವಿ, ಫಾಸ್ಟ್ ಸರ್ವಿಸ್ ಕೊಡ್ತಾಯಿದ್ವಿ. ಆವಾಗ ಎಲ್ಲನೂ ಒಂಥರ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದ್ದಂಗೆ ಇತ್ತು ಸರ್ವಿಸ್ ಅಂದರೆ. ಆ ಮೊದಲಿನ ಪದ್ಧತಿಯಲ್ಲಿ ಆ ಒಂದು ಟ್ರಕ್ ಫುಲ್ ಲೋಡ್ ಆಗುವವರೆಗೆ ಅದು ಮಾಲ್ ಕಳಿಸ್ತಿದ್ದಿಲ್ಲ ಬೇರೆ ಟ್ರಾನ್ಸ್ಪೋರ್ಟವರು. ನಮ್ಮದು 10 ಟನ್ ಸಾಮರ್ಥ್ಯದ ಲಾರಿಯಲ್ಲಿ ಬರೀ 300 ಕಿಲೋ ಇದ್ರೂ ನಾವು ಗಾಡಿ ಬಿಟ್ಟುಬಿಡ್ತಿದ್ವಿ. ಆವಾಗ ತುಂಬ ಲಾಸ್ ಆಗ್ತಿತ್ತು. ಬಿಕಾಸ್ ವಿ ವಾಂಟ್ ಟು ಪ್ರೂವ್ ನೆಕ್ಸ್ಟ್ ಡೇ ನಾವು ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ವಿ. ಹೀಗಾಗಿ ಜನರಿಗೆ ಆ ಸರ್ವಿಸ್ ಬಗ್ಗೆ ಪರಿಕಲ್ಪನೆ ಬಂತು. ಈಗೆಲ್ಲ ತುಂಬ ಆನ್ಲೈನ್ ಬಂದಿದೆ, ಈಗೆಲ್ಲ ತುಂಬ ಮಾಡರ್ನೈಸ್ ಆಗಿದೆ, ತುಂಬ ಟ್ರಾನ್ಸ್ಪೋರ್ಟ್ಗಳು ಬಂದಿದ್ದಾವೆ, ಚಿಕ್ಕ ದೊಡ್ಡ ಟ್ರಾನ್ಸ್ಪೋರ್ಟ್ ಎಲ್ಲ ಬಂದಿದ್ದಾವೆ. ಆವಾಗ ಭಾಳ ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ಗಳು ಮೇಲಿನ ಇವೆಲ್ಲ ನಿರ್ಭರ ಆಗ್ತಾಯಿತ್ತು. ಇವತ್ತು ಬೆಂಗಳೂರು ಟು ಹುಬ್ಬಳ್ಳಿಗೆ ಏನಾದರೂ ಬರಬೇಕು ಮಾಲು ಅಂದರೆ, ಮೊದಲು ದಿಲ್ಲಿಯಿಂದ ಮಾಲ್ ಬರಬೇಕು ಅಂದರೆ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಿಂದ ಅದು ಹುಬ್ಬಳ್ಳಿಗೆ ಬರ್ತಿತ್ತು. ಡೈರೆಕ್ಟ್ ಸರ್ವಿಸ್ ಇದ್ದಿಲ್ಲ. ಸೊ ಅದು ಒಂದು ದಿಲ್ಲಿಯಿಂದ ಅವತ್ತು 20 ದಿವಸಕ್ಕೆ ಹುಬ್ಬಳ್ಳಿಗೆ ಮಾಲ್ ಸಿಗ್ತಾಯಿತ್ತು. ಈಗೇನಾಗುತ್ತೆ, ವಾಟ್ಸಪ್ಪು ಮೊಬೈಲ್ನಲ್ಲಿ ಇವತ್ತು ಬುಕ್ ಮಾಡಿದರೆ ದಿಲ್ಲಿಯಿಂದ ನಾವು ಹುಬ್ಬಳ್ಳಿಗೆ 4 ದಿವಸಕ್ಕೆ ನಾವು ಕೊಟ್ಟರೂ ಕೂಡ ಈಗ ಭಾಳಷ್ಟು ಬದಲಾವಣೆ ಆಗಿದ್ದರಿಂದ ನಿಮ್ಮದು ಸರ್ವಿಸ್ ಸರಿ ಇಲ್ಲ ರೀ, ತುಂಬ ಲೇಟು, ಬೇರೆದವರು 3 ದಿವಸಕ್ಕೆ ಕೊಡ್ತಾರೆ ಅನ್ನೋ ಒಂದು ಪೈಪೋಟಿ ಬಂದಿದೆ. ಈಗ ಟೆಕ್ನಾಲಜಿ ಡೆವಲಪ್ಮೆಂಟ್ ಆದಂಗೆ ಪೈಪೋಟಿ ತೀವ್ರತೆ ಹೆಚ್ಚಾಗಿದೆ. ಹೌದು. ಈಗ ಆವಾಗ ಮೇಲ್ ನಷ್ಟ ಅನುಭವಿಸ್ತಾ ಇದ್ರಿ, ಆದರೂ ಕೂಡ ನೀವು ಸ್ಟಿಕ್ ಆನ್ ಆದ್ರಿ. ಈಗ ಈಗಿನ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಎಂಟರ್ಪ್ರೆನ್ಯೂರ್ಸ್ ಇದ್ದಾರೆ, 1-2 ವರ್ಷದಲ್ಲಿ ಲಾಸ್ ಆಯಿತು ಅಂತಂದ ತಕ್ಷಣ ಅದನ್ನು ಬಿಟ್ಟುಬಿಡ್ತಾರೆ. ಬೇಡ, ಇದು ಹೊಸದು ನೋಡೋಣ ಅಂತ ಹೇಳಿ ಹೋಗ್ಬಿಡ್ತಾರೆ. ನೀವು ಇಲ್ಲೇ ಸ್ಟಿಕ್ ಆನ್ ಆಗೋದಕ್ಕೆ ಏನು ಕಾರಣ ಅಂತ? ಅಷ್ಟು ನಷ್ಟ ಆದರೂ ಕೂಡ ಅದಕ್ಕೆ ಎಲ್ಲ ಇವತ್ತು ನೀವೆಲ್ಲ ಕೇಳ್ತಾ ಇರ್ತೀರಿ. ಇವತ್ತು ಅಮೆಜಾನ್, ಫ್ಲಿಪ್ಕಾರ್ಟ್ ಅಂತೆಲ್ಲ ಇಂಟರ್ನ್ಯಾಷನಲ್ ಕಂಪನಿಗಳು, ಜೊಮ್ಯಾಟೊ ಏನೇನೋ ಬಂದಿದೆ, ನನಗೆ ಅಷ್ಟು ಹೆಚ್ಚು ಗೊತ್ತಿಲ್ಲ. ಲೈಕ್ ಬ್ಲಿಂಕ್ಯಾಟೋ ಏನೋ ಬ್ಲಿಂಕಿಟ್ ಅಂತ ಹೇಳ್ತಾರೆ. ಅವರೆಲ್ಲ ಮೊದಲು ದುಡ್ಡು ಕಳ್ಕೊತಾರೆ ತುಂಬ. ಅವರಲ್ಲಿ ಆ ಸಾಮರ್ಥ್ಯ ಇರುತ್ತೆ, ಸಾವಿರಾರು ಕೋಟಿ ಬಿಸ್ನೆಸ್ನಲ್ಲಿ ಕಳ್ಕೊತಾರೆ. ಮತ್ತು ಅವರ ಕ್ವಾಲಿಟಿ ಆಫ್ ಸರ್ವೀಸು ಮತ್ತು ಕಸ್ಟಮರ್ ನೆಟ್ವರ್ಕ್ ಹೆಚ್ಚು ಆಗಲ್ಲ. ಅದು ಹೆಚ್ಚಾದಂಗೆ ಅದು ವರ್ಕೌಟ್ ಆಗುತ್ತೆ. ನಮಗೂ ಕೂಡ 5 ಕಸ್ಟಮರ್ಸು 10 ಕಸ್ಟಮರ್ಸ್ ಇದ್ದರು ಮೊದಲು ಬಿಗಿನಿಂಗ್ನಲ್ಲಿ. ಇವತ್ತು ನಮ್ಮ ಹತ್ರ 10 ಲಕ್ಷ ಕಸ್ಟಮರ್ಸ್ ಇದ್ದಾರೆ. ಹೀಗೆ ಅದನ್ನು ಮತ್ತು ನಮ್ಮದು ಕಂಟಿನ್ಯೂಸ್ ಆಗಿ ಮಾರ್ಕೆಟಿಂಗ್ ಟೀಮ್ ಕೂಡ ಅನೇಕ ಕಸ್ಟಮರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಯಾರಾದ್ರೂ ಕಂಪ್ಲೇಂಟ್ಸ್ ಇರಲಿ ಅಥವಾ ಬೇರೆ ಸರ್ವಿಸ್ಗಿಂತ ನಾವು ಬೇರೆ ಟ್ರಾನ್ಸ್ಪೋರ್ಟ್ಗಿಂತ ನಾವು ಯಾವ ರೀತಿಯಲ್ಲಿ ನಾವು ಚೆನ್ನಾಗಿದ್ದೀವಿ ಅನ್ನೋದು ಪ್ರೂವ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಏರಿಯಾದಲ್ಲಿ ನಾವು ಹೊಸ ಏರಿಯಾ ಎಂಟರ್ ಆದಾಗ ಅದು ತುಂಬ ಕಷ್ಟ ಆಗುತ್ತೆ. ನಮ್ಮನ್ನು ನಂಬಂಗಿಲ್ಲ ಜನ. ಇವತ್ತು ಬಿಹಾರ್ನಲ್ಲಿ ನಾವು 40 ಬ್ರಾಂಚ್ ಮಾಡಿದ್ವಿ. ಬಿಹಾರಕ್ಕೆ ಹೋದರೆ ನಮಗೆ ಗೊತ್ತಿಲ್ಲ ಅವರು ಅಂತಂತಾರೆ, ಬಿಹಾರಲ್ಲಿ ಲಾಜಿಸ್ಟಿಕ್ ಈ ಥರ. ಸೊ ಅಲ್ಲಿ ಅವರು ಬೇರೆ ಬೇರೆ ಟ್ರಾನ್ಸ್ಪೋರ್ಟಿಗೆ 20, 30, 40 ವರ್ಷದಿಂದ ಅಡಿಕ್ಟ್ ಆಗಿರ್ತಾರೆ. ಮತ್ತು ನಾನು ಈಗಾಗಲೇ ನಿಮ್ಗೆ ಸ್ಪಷ್ಟಪಡಿಸಿದ್ದೀನಿ, ನಾವು ಅನೈತಿಕವಾದಂಥ ಯಾವುದೂ ಮಾಡೋಂಗಿಲ್ಲ ಅಂಥೇಳಿ. ಈಗೆಲ್ಲ ಜನ ತಿಳ್ಕೊಂಡಿದ್ದಾರೆ, ಗೌರ್ಮೆಂಟು ತಿಳ್ಕೊಂಡಿದ್ದಾರೆ. ಮತ್ತು ಈಗೆಲ್ಲ GST ಬಂದ ಮೇಲೆ ಎಲ್ಲ ಸರಿಯಾಗಿ ನಡೀತಾ ಇದೆ ಅಂಥೇಳಿ.
GST ಬಂದ ನಂತರ ಕೂಡ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸನ್ನು ಕಳುವು ಮಾಡ್ತಾ ಇದ್ದಾರೆ, ವಂಚನೆ ಮಾಡೋರು ಇದ್ದಾರೆ. ಅದಕ್ಕೆ ಬೇರೆ ಟ್ರಾನ್ಸ್ಪೋರ್ಟ್ಗಳೇ ಇದ್ದಾವೆ, ಅವರಿಲ್ಲೇ ಅವ್ರ ಹೆಸರನ್ನು ನಾವು ಉಲ್ಲೇಖ ಮಾಡಲ್ಲ. ಹೀಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾವುದರೊಬ್ಬ ವ್ಯಾಪಾರಸ್ಥ ಕಡೆ ಹೋದರೆ ನಾವು ಓನ್ಲಿ ಸರಿಯಾಗಿ ಬಿಲ್ ಇದ್ದ ಕನ್ಸೈನ್ಮೆಂಟ್ಗಳನ್ನು ಬುಕ್ ಮಾಡ್ತೀವಿ ಅಂದರೆ ಅವನು ಒಪ್ಪಲ್ಲ. ಅದು ಹಾಗೆ ಹೀಗೆ ಕೂಡ ಮಸಾಲ ಇದ್ದರೆ ಅಷ್ಟೇನು ಒಪ್ತಾನೆ, ಅದು ನಮ್ಮಿಂದ ಆಗಲ್ಲ. ಮಾಡಲಿಕ್ಕೆ ಇಷ್ಟ ಇಲ್ಲ, ಆಗಲ್ಲ ಅಂದರೆ ನಾವು ಅದನ್ನು ಅನೈತಿಕವಾಗಿ ದುಡ್ಡು ಸಂಪಾದನೆ ಮಾಡಬಾರ್ದು ನಮ್ಮ ಗುರಿ. ಹೀಗಾಗಿ ನಾವು ನಮ್ಮ ಕಣ್ಣೆದುರಿಗೇ ಒಳ್ಳೆ ಪ್ರಾಫಿಟೇಬಲ್ ಬಿಸ್ನೆಸ್ ಕೂಡ ಕೈ ಬಿಡ್ತಾ ಇದ್ದೀವಿ. ಓಕೆ, ಈಗ ನೀವು ಪ್ರಾರಂಭ ಮಾಡಿದಾಗ ಇದೊಂದು ಸರ್ವಿಸ್ ಸೆಕ್ಟರು, ಆದರೂ ಕೂಡ ರೆವಿನ್ಯೂ ಮಾಡೆಲ್ ಅನ್ನೋದು ಇರಲೇಬೇಕು, ನೀವು ಸಸ್ಟೈನ್ ಆಗಲೇಬೇಕು. ಸೊ ಈ ಟ್ರಕ್ ಬಿಸ್ನೆಸ್ನಿಂದ ಅಥವಾ ಲಾಜಿಸ್ಟಿಕ್ಸ್ನಿಂದ ದುಡ್ಡು ಹೇಗೆ ಬರುತ್ತೆ ಅಂತ? ನಾವೇನು ಕ್ಯಾರಿ ಮಾಡ್ತೀವಿ, ಪಾರ್ಸಲ್ಸ್ ಕ್ಯಾರಿ ಮಾಡ್ತೀವಿ. ನಮ್ಮ ಮೇನ್ ಬಿಸ್ನೆಸ್ ಅಂದರೆ ಫೋಕಸ್ ಮೊದಲಿಂದ ಮಾಡಿದ್ದು ಪಾರ್ಸಲ್ಸು. ಚಿಕ್ಕ ಚಿಕ್ಕ ಪಾರ್ಸಲ್ಗಳನ್ನು ಡಿಫ್ರೆಂಟ್ ಲೊಕೇಶನ್ಸಿಗೆ ಕಳಿಸ್ಬೇಕು. ನೀವು ದಿಲ್ಲಿ, ಕಲ್ಕತ್ತಾ, ಲುಧಿಯಾನದಿಂದ ಎನಿ ಇಂಟೀರಿಯರ್ ಪಾರ್ಟ್ಸ್ ಆಫ್ ದಿ ಕರ್ನಾಟಕ ಅಂದರೆ, ಇವತ್ತು ದೇಶದ ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪನಿ ಅಂದರೆ ಅವ್ರದ್ದು ಕರ್ನಾಟಕದಲ್ಲಿ 50 ಬ್ರ್ಯಾಂಚ್ ಉಂಟು, ನಮ್ಮದು 250 ಉಂಟು ಕರ್ನಾಟಕದಲ್ಲಿ. ಇಂಡಿಯಾದಲ್ಲಿ 1300 ಇದೆ. ತಮಿಳುನಾಡಿಗೆ ನೀವು ಹೋದರೆ ಅಲ್ಲಿ ಕೂಡ ಒಂದು 200 ಬ್ರ್ಯಾಂಚ್ ಉಂಟು. ಈಗ ಬರೀ ಮಡ್ರಾಸ್ ಸಿಟಿಯಲ್ಲೇ ಒಂದು 40 ಬ್ರ್ಯಾಂಚ್ ಉಂಟು. ಹೀಗೆ ನೆಟ್ವರ್ಕ್ ನಾವು ಮಾಡ್ತಾ ಹೋಗ್ಬೇಕು. ಅನೇಕ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ಅಲ್ಲೇ ಕೂಡ ನಾವು ಹೊಸದಾಗಿ ಶುರು ಮಾಡಬೇಕಾಗತ್ತೆ. ಆ ಇಂಡಸ್ಟ್ರಿ ಏರಿಯಾನ ಡೆವಲಪ್ ಆಗಿರೋಂಗಿಲ್ಲ, ಅದು ಡೆವಲಪ್ ಆಗಿ ನಮ್ಮ ಬಿಸ್ನೆಸ್ ಸಿಗಲಿಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಸೊ ಬಟ್ ನಾವು ಒಂದ್ಸರಿ ಒಳ್ಳೆ ಬೇಸ್ ಹಾಕಿ ಒಳ್ಳೆಯ ಸರ್ವಿಸ್ ತಂತು, ಮತ್ತು ದಟ್ ಪರ್ಟಿಕ್ಯುಲರ್ಲಿ ಇಂಟೀರಿಯರ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ ಕೂಡ ತುಂಬ ಕಷ್ಟ ಇದೆ. ಹೀಗಾಗಿ ನಾವು ಇವತ್ತು ಶ್ರೀನಗರದಿಂದ ಹಿಡ್ಕೊಂಡು ತ್ರಿವೇಂದ್ರಂವರೆಗೆ ನಾವು ನೆಟ್ವರ್ಕನ್ನು ಮಾಡಿದ್ದೀವಿ. ನೆಟ್ವರ್ಕಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಈಗ ತುಂಬ ಸಾಮಾನ್ಯ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ನಾನಿವತ್ತು ನಿಮ್ಮ ಹತ್ರ ಬಂದು VRLಗೆ ಒಂದು ಸಣ್ಣ ಪಾರ್ಸೆಲ್ ಹಾಕ್ತೀನಿ, ಅದಕ್ಕೆ ನೀವು ಒಂದು ಪ್ರೈಸ್ ಅಂತ ಫಿಕ್ಸ್ ಮಾಡ್ತೀರಿ. ಈ ಪ್ರೈಸ್ ಹೇಗೆ ಫಿಕ್ಸ್ ಮಾಡ್ತಾರೆ? ಅದು ಮಾರ್ಕೆಟ್ ಕಂಡೀಷನ್, ಅಂದರೆ ಡಿಸ್ಟೆನ್ಸ್ ನೋಡ್ಕೊಂಡು ಫಿಕ್ಸ್ ಮಾಡಬೇಕಾಗತ್ತೆ. ಎಷ್ಟು ಟೈಮ್ ಆ ಹ್ಯಾಂಡ್ಲಿಂಗ್ ಕನ್ಸೈನ್ಮೆಂಟ್ ನಾವು ಮಾಡಬೇಕಾಗತ್ತೆ. ಬೆಂಗಳೂರಿಂದ ಹುಬ್ಬಳ್ಳಿಗೆ ಕನ್ಸೈನ್ಮೆಂಟ್ ಬಂದರೆ 2 ಸರಿ ಹ್ಯಾಂಡ್ಲಿಂಗ್ ಆಗಬೇಕು ಅಂತ ಇಟ್ಕೊಳ್ಳಿ, ಮತ್ತು ಹುಬ್ಬಳ್ಳಿಯಿಂದ ಮತ್ತು ಬೇರೆ ಸಣ್ಣ ಊರಿಗೆ ಹೋಗ್ಬೇಕಾದ್ರೆ ಮತ್ತೆ 2 ಸರಿ ಆಗುತ್ತೆ. ಅದೆಲ್ಲ ಕಾಸ್ಟಿಂಗನ್ನು ನಾವು ತೆಗಿಬೇಕಾಗತ್ತೆ. ಈಗ ಅದ್ರ ಜೊತೆಗೆ ತುಂಬ ಈ ಹ್ಯಾಂಡ್ಲಿಂಗ್ ಕಾಸ್ಟ್ ಅಂತ ತುಂಬ ಬರುತ್ತೆ. ಅಂದರೆ ನಿಮಗೆ ಲಾರಿ ಸರ್ವಿಸ್ ಬರುತ್ತೆ, ಅದಾದಮೇಲೆ ಡ್ರೈವರ್ ಕಾಸ್ಟ್ ಬರುತ್ತೆ, ಪೆಟ್ರೋಲು, ಫ್ಯೂಯಲ್ಲು, ಇವೆಲ್ಲ ಕಾಸ್ಟ್ಗಳು ಬರ್ತವೆ. ಅದಕ್ಕೆ ನಿಮ್ಮ ಅನುಭವ ಆದಂಗೆ ಗೊತ್ತಾಗತ್ತದು, ಇಮಿಡಿಯೇಟ್ಲಿ ಗೊತ್ತಾಗಲ್ಲ. ಒಂದು ಬ್ರೇಕ್ ಡೌನ್ ಕೊಡ್ಬೋದಾ ಅಂತ? ಅಂದರೆ ಈಗ ಒಂದು 1,000 ರೂಪಾಯಿದು ನಾನು ಪಾರ್ಸೆಲ್ ಹಾಕಿದೆ, 1,000 ಅಂತ ಒಂದು ಇಟ್ಕೊಳ್ಳೋಣ. ಆ 1,000 ರೂಪಾಯಲ್ಲಿ ಎಲ್ಲವನ್ನ ಬ್ರೇಕ್ ಡೌನ್ ಮಾಡ್ತಾ ಬರ್ಬೋದಾ? ಇದ್ರಲ್ಲಿ ಸರ್ವಿಸಿಗೆ ಇಷ್ಟು ಹೋಗುತ್ತೆ, ಈಗ ನೋಡಿ, ನೆಟ್ ಪ್ರಾಫಿಟ್ ಇಷ್ಟು ಬರುತ್ತೆ. ಮಾರ್ಜಿನ್ ಹೆಚ್ಚು ಸಿಗುವಂಥ ಅವಕಾಶ ಇದ್ದರೂ ಕೂಡ ನಾವು ಮಾರ್ಜಿನ್ ಹೆಚ್ಚು ತಗೊಳ್ಳೋದಿಲ್ಲ. ಯಾಕಂದ್ರೆ ಬೇರೆ ಕಾಂಪಿಟೇಟರ್ ಅಲ್ಲಿ ಎಂಟ್ರಿ ಆಗಿ ಕಡಿಮೆ ಮಾರ್ಜಿನಲ್ಲಿ ಮಾಡಿದರೆ ಆ ಕಸ್ಟಮರ್ ಕೈ ಬಿಟ್ಟು ಹೋಗ್ತಾನೆ. ನಾವು ನಮ್ಮ ಮೊದಲಿನಿಂದ ಭಾಳ ಮಿನಿಮಮ್ ಮಾರ್ಜಿನ್ನಲ್ಲಿ ಕೆಲಸ ಮಾಡೋದು. ಇವತ್ತು ನಮ್ಮದು 3,200 ಕೋಟಿ ಬಿಸ್ನೆಸ್ ಇದೆ ಅಂದರೆ ಅಂದಾಜು ಒಂದು 160 ಕೋಟಿ ಅಂದಾಜು ಲಾಭ ಆಗುತ್ತೆ. ಅಂದರೆ ಅದು 4-5% ಎವರೇಜ್. ಕೆಲವು ಬಿಸ್ನೆಸ್ನಲ್ಲಿ 6-7% ಲಾಭ ಸಿಗ್ಬೋದು, ಕೆಲವರಲ್ಲಿ 1-2% ಸಿಗ್ಬೋದು. ಎವರೇಜ್ನಲ್ಲಿ 4-5% ನಮಗೆ ಲಾಭ ಈಗ ಆಗ್ತಾಯಿದೆ. ಮತ್ತು ಈಗ ಇಂಡಸ್ಟ್ರಿ ಸ್ಟ್ಯಾಂಡರ್ಡಿಗೆ ನೀವು ಟಾಪ್ 10, ಈಗೆಲ್ಲ ಚಿಕ್ಕ ಪುಟ್ಟ ಕಾಂಪಿಟೇಟರ್ಸ್ ತುಂಬ ಇದ್ದಾರೆ, 2-3 ಸಾವಿರ ಕಾಂಪಿಟೇಟರ್ಸ್ ಇದ್ದಾರೆ. ನೀವು ಅದೆಲ್ಲ ಬಿಟ್ಟು ಟಾಪ್ 10 ಇಂಡಿಯಾದಲ್ಲಿ ತೊಗೊಂಡ್ರು ನಾವು ಟಾಪ್ 10ನಲ್ಲಿ ಬರ್ತೀವಿ. ಸೊ ಟರ್ನೋವರ್ ವೈಸ್ ಲೆಕ್ಕ ಹಾಕಿ ನಾವು 2ನೇ 3ನೇ ಸ್ಥಾನದಲ್ಲಿ ಇರ್ಬೋದು ಅಥವಾ 4ನೇ ಸ್ಥಾನದಲ್ಲಿ ಇರ್ಬೋದು. ನಾನು ಅಷ್ಟು ಡೀಪಾಗಿ ಅದ್ರ ಬಗ್ಗೆ ಹೋಗಿಲ್ಲ. ಸೊ ಆದರೂ ಕೂಡ ನಮ್ಮದು ಎಬಿಟಾ ಅಂತ ಹೇಳ್ತಾರೆ, ಆ ಪ್ರಾಫಿಟ್ಟು 18-20% ಇದೆ. ಇವತ್ತು ನಮ್ಮದು ಟಾಪ್ 10 ಕಸ್ಟಮರ್ ಟ್ರಾನ್ಸ್ಪೋರ್ಟ್ನಲ್ಲಿ ಅಷ್ಟೊಂದು ಎಬಿಟಾ ಅವ್ರು ಮಾಡುತ್ತಾ ಇಲ್ಲ. ಅವ್ರದ್ದು ರೇಟ್ ಹೆಚ್ಚು ಇದ್ದರೂ ಕೂಡ ಅವರು ಅಷ್ಟು ಮಾಡುತ್ತಾ ಇಲ್ಲ. ಅದಕ್ಕೆ ಸಾಕಷ್ಟು ಫ್ಯಾಕ್ಟರ್ಸ್ ಇರ್ತವೆ. ಕಾಸ್ಟ್ ಕಡಿಮೆ ಮಾಡೋದು ಹೇಗೆ, ಮತ್ತು
ಆ ಬೇರೆ ಏನೋ ಇದ್ದಾರೆ ಅವರು ಒಂದು ಮಾಡೆಲ್ ಅಂದರೆ ಕಾರ್ಬನ್ ಕಾಪಿ, ಒಬ್ಬರು ಮಾಡಿದ್ದೇ ಅದು ಇನ್ನೊಬ್ಬರು ಮಾಡೋದು. ನಮ್ಮದು ಕಾರ್ಬನ್ ಕಾಪಿ ಅಲ್ಲ, ಅವ್ರದ್ದೆಲ್ಲ ಅಸೆಟ್ ಲೈಟ್ ಮಾಡೆಲ್, ನಮ್ಮದು ಅಸೆಟ್ ಹೆವಿ ಮಾಡೆಲ್. ನಮ್ಮದೇ ಆದಂಥ ವಾಹನ, ಬೇರೆದವ್ರದ್ದು ಬೇರೆ ಮಾರ್ಕೆಟ್ಲಿಂದ ವಾಹನ ತೊಗೊತಾರೆ, ಅಲ್ಲಿ ಸರ್ವಿಸ್ ಕೊಡೋದ್ರಲ್ಲಿ ಅವರು ಫೇಲ್ ಆಗ್ತಾರೆ, ಸೇಫ್ಟಿ ಕೊಡೋದ್ರಲ್ಲಿ ಅವರು ಫೇಲ್ ಆಗ್ತಾರೆ. ಹೀಗೆ ಅನೇಕ ಕಾರಣಗಳು ಇರುತ್ತವೆ. ನಮ್ಮದೇ ಅದು ಎಲ್ಲರಿಗೂ ಒಂದೊಂದು ಸಣ್ಣ ಆಪ್ರೇಟರ್ ಇರಲಿ ದೊಡ್ಡವನಿರಲಿ, ಅವ್ರ ತಲೆಯಲ್ಲಿ ಒಂದು ಮೆಂಟಲ್ ಸೆಟ್ ಆಗಿಬಿಟ್ಟಿದೆ. ಲಾರಿ ಅಂದರೆ ತುಂಬ ಕಷ್ಟ, ಡ್ರೈವರ್ ಅಂದರೆ ತುಂಬ ಕಷ್ಟ. ಸೊ ನೀವು ಅದು ಆ ಕಷ್ಟಪಡೋದು ಒಂದು ಅಡಿಕ್ಷನ್ ನೀವು ಮಾಡ್ಕೊಂಡ್ಬಿಟ್ರೆ ನಿಮಗೆಲ್ಲ ಸರಳ ಆಗುತ್ತೆ. ನಾವು ಸಂಬಳ ಚೆನ್ನಾಗಿ ಕೊಡೋದ್ರಿಂದ ನಮಗೆ ಡ್ರೈವರದ್ದು ಹೆಚ್ಚು ಸಮಸ್ಯೆ ಏನಿಲ್ಲ. ಡ್ರೈವರ್ ಶಾರ್ಟೇಜ್ ತುಂಬ ಇದೆ ಇಂಡಿಯಾದಲ್ಲಿ. ಆಲ್ಮೋಸ್ಟ್ 40% ಡ್ರೈವರ್ ಶಾರ್ಟೇಜ್ ಇದೆ. ನಿಮ್ಮದು 10 ಲಾರಿ ನಿಮ್ಮದು ಇತ್ತು ಅಂದರೆ ಅದರಲ್ಲಿ 3-4 ಲಾರಿ ನಿಂತಿರುತ್ತೆ ನಿಮ್ಮ ಮನೆ ಮುಂದೆ, ಡ್ರೈವರ್ ಇಲ್ಲ ಅಂತೇಳಿ. ಬಟ್ ನಮ್ಮದು 6,000 ಲಾರಿಯಲ್ಲಿ ಒಂದು 70-80 ಲಾರಿ ನಿಂತಿರುತ್ತೆ. ಸೊ ಪರ್ಸೆಂಟೇಜ್ ವೈಸ್ ಗುಡ್. ಸೊ ನಮ್ಮದೇ ಆದಂಥ ರಿಪೇರಿ ವ್ಯವಸ್ಥೆ ಇದೆ, ಅದರಲ್ಲಿ ತುಂಬ ಸೇವಿಂಗ್ಸ್ಗಳನ್ನು ಮಾಡ್ತೀವಿ ನಾವು. ಸೊ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಸೊ ಈ ಥರ ಸಣ್ಣ ಪುಟ್ಟ ಮೈಕ್ರೋ ಮ್ಯಾನೇಜ್ಮೆಂಟ್ಗಳನ್ನು ಮಾಡಿಕೊಂಡು ನಮ್ಮದೇ. ಬಟ್ ನಮಗೆ ದಿವಸಕ್ಕೆ ಒಂದು 3 ಲಕ್ಷ ಲೀಟರ್ ಡೀಸೆಲ್ ಬೇಕಾಗುತ್ತೆ. ಅದರಲ್ಲಿ ಅಂದಾಜು ಒಂದು 50% ನಮ್ಮ ಪಂಪ್ನಲ್ಲೇ ಹಾಕ್ತೀವಿ. 7-8 ಕಡೆ ಪಂಪ್ಸ್ಗಳಿದ್ದಾವೆ. ಸೊ ಅಲ್ಲಿ ಕೂಡ ನಮಗೆ ಕಾಸ್ಟ್ ಇಫೆಕ್ಟಿವ್ ಸಿಕ್ಕುತ್ತೆ. ಈ ಥರ ನಮ್ಮದೇ ಆದಂಥ ಸಾಫ್ಟ್ವೇರ್ ಇದೆ. ಇವತ್ತು ನಮ್ಮದು ಕಸ್ಟಮರ್ ಯಾವ ಥರ ನೀಡಿದೆ, ನಮಗೆ ಇಷ್ಟು ಫ್ರೆಗಲ್ ಇದೆ ನಮ್ಮ ಸಾಫ್ಟ್ವೇರ್. ಅಂದರೆ ನೀವು 10 ಲಕ್ಷ ಕಸ್ಟಮರಿಗೆ 10 ಲಕ್ಷ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇದ್ದರೂ ನಾವು ಸಾಫ್ಟ್ವೇರ್ ಅವ್ರಿಗೆ ಮಾಡಿಕೊಡ್ತೀವಿ. ಅಂಥದ್ದು ಈ ಬೇರೆ ಟಾಪ್ 10ದಲ್ಲಿ ಇಲ್ಲ. ಯಾವುದೇ ಒಂದು ಸ್ಟ್ಯಾಂಡರ್ಡ್ ಸಾಫ್ಟ್ವೇರ್ ಹಾಕಿರ್ತಾರೆ, ಅವರು ಕಸ್ಟಮ್ ಮೇಡ್ ಅವ್ರು ಮಾಡೋಕ್ಕಾಗಲ್ಲ. ನಾವು ಅದನ್ನು ಮಾಡ್ತೀವಿ. ಈಗ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಈಗ ನಿಮ್ಮ ಬೇರೆ ಬೇರೆ ಸೆಂಟರ್ಗಳಿದ್ದಾವೆ, ಅಲ್ಲಲ್ಲಿ ಸಪ್ಲೈ ಮಾಡೋದಕ್ಕೆ ಟ್ರಕ್ಗಳನ್ನು ಅಲೋಕೇಟ್ ಮಾಡಬೇಕು. ಈಗ ಇಲ್ಲಿಂದ ಮಂಗಳೂರು ಅಥವಾ ಇಲ್ಲಿಂದ ಬೆಂಗಳೂರು ಅಂತ ಇಟ್ಕೊಳ್ಳೋಣ. ಬೆಂಗಳೂರಿಗೆ ಒಂದು 10 ಗಾಡಿ ಹಾಕಿದಿರಿ, ಇವತ್ತು ಜಾಸ್ತಿ ಬಂತು, ಅದನ್ನೆಲ್ಲ ಹೇಗೆ ಡಿಸೈಡ್ ಮಾಡೋದು? ಅದಕ್ಕೆಲ್ಲ ಡಿಪಾರ್ಟ್ಮೆಂಟ್ಗಳು ಇರ್ತವೆ. ಅದೆಲ್ಲ ನಾನೇ ಮಾಡ್ತಿದ್ದೆ ಮೊದಲು. ಈಗೆಲ್ಲ ಸ್ಕೇಲ್ ದೊಡ್ಡದಾದ ಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಇದೆ, ಅವರೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅದಕ್ಕೇನಾದರೂ ಸ್ಕಿಲ್ ಬೇಕಾ ಅಂತ? ಅಂದರೆ ಇವತ್ತು ಸ್ಕಿಲ್ ತುಂಬ ಬೇಕು. ಒಬ್ಬ ಹೊಸಬು ಬಂದರೆ ಅದ್ರ ಮಾಡ್ಲಿಕ್ಕಾಗಲ್ಲ. ಕನಿಷ್ಠ 20 ವರ್ಷ ಅನುಭವ ಬೇಕು. ಇಲ್ಲಿಗೆ ಮಿಸ್ಮ್ಯಾಚ್ ಆಗುತ್ತೆ. ಈಗಾದರೂ ಕೂಡ ನಾವು 6,000 ಗಾಡಿಗಳು ಇದ್ದರೆ ಕೆಲವು ಕಡೆ ಲೋಡ್ ಇಲ್ಲ ಅಂತ ನಿಂತಿರುತ್ತೆ, ಕೆಲವು ಕಡೆ ಗಾಡಿ ಇಲ್ಲ ಅಂಥೇಳಿ ಬೇರೆ ಕಡೆಯಿಂದ ಗಾಡಿಯನ್ನು ನಾವು ತಗೋಬೇಕಾಗತ್ತೆ ಹೈಯರ್ನಲ್ಲಿ. ಅದು ಇದ್ದೇ ಇರುತ್ತೆ. ಎಷ್ಟೇ ಎಕ್ಸ್ಪೋರ್ಟ್ ಇದ್ದರೂ ಕೂಡ ಎಮರ್ಜೆನ್ಸಿಯಲ್ಲಿ ನಾವು ಗಾಡಿ ತಗೋಬೇಕಾಗತ್ತೆ. ಯಾಕಂದರೆ ನಾವು ವೇರಿಯಸ್ ಕಮೋಡಿಟಿ ಮಾಡೋದ್ರಿಂದ ಮತ್ತು ದೇಶದಲ್ಲಿ ಕ್ಲೈಮೆಟಿಕಲ್ ಕಂಡೀಷನ್ ಮೇಲೆ ಅನೇಕ ಕಮೋಡಿಟಿದು ಡಿಮಾಂಡ್ ಆ್ಯಂಡ್ ಸಪ್ಲೈ ತುಂಬ ವೇರಿ ಆಗ್ತಾ ಇರುತ್ತೆ. ಈಗ ಚಳಿಗಾಲ ಬಂದರೆ ಮೆಡಿಷನ್ನು ಹೆಚ್ಚು ಬೇಕು, ಅಥವಾ ಮಳೆಗಾಲಕ್ಕೆ ಹೆಚ್ಚು ಮೆಡಿಷನ್ ಹೋಗುತ್ತೆ. ಈ ಥರ ಇವತ್ತು ಚಳಿಗಾಲ ಬಂತು ಅಂದರೆ ಬ್ಲ್ಯಾಂಕೆಟ್ ಹೆಚ್ಚು ಬೇಕು. ಸೊ ಬ್ಲ್ಯಾಂಕೆಟ್ ಸಿಗೋದು ನಿಮಗೆ ಪಂಜಾಬ್, ಹರಿಯಾಣ, ಪಾನಿಪತ್, ಚಂಡೀಗಢಿಗೆ. ಸೊ ಅಲ್ಲಿಂದ ಬ್ಲ್ಯಾಂಕೆಟ್ ಹೆಚ್ಚು ಬರುತ್ತೆ. ಈ ಥರ ಆವಾಗ ನೀವು ಅಲ್ಲಿ ಜಾಸ್ತಿ ಹಾಕಬೇಕು, ಜಾಸ್ತಿ ವೆಹಿಕಲ್ಸ್ ಹಾಕಬೇಕು. ಈಗ ಸಪೋಸ್ ಮಂಗಳೂರಿನಿಂದ ಕೇರಳದಿಂದ ಕ್ಯಾಶೋನಟ್ ಹೋಗುತ್ತೆ, ದಿಲ್ಲಿ, ಬಾಂಬೆ, ಉತ್ತರ ಪ್ರದೇಶ ಎಲ್ಲ ಕಡೆ ಕ್ಯಾಶೋನಟ್ ಹೋಗುತ್ತೆ. ಕ್ಯಾಶೋನಟ್ ಅಲ್ಲಿ ಜನ ಚಳಿ ಇದ್ದಾಗ ಜಾಸ್ತಿ ತಿಂತಾರೆ, ಅಂದರೆ ಸ್ವಲ್ಪ ಹಾಟ್ ಅಂಥೇಳಿ. ಈ ಥರ ಕ್ಲೈಮೆಟಿಕಲ್ ಚೇಂಜಸ್ ತುಂಬ ಇರುತ್ತೆ. ಈಗ ದೀಪಾವಳಿ ಇರುತ್ತೆ, ರಂಜಾನ್ ಇರುತ್ತೆ, ಕ್ರಿಸ್ಮಸ್ ಇರುತ್ತೆ, ಆವಾಗ ತುಂಬ ಬೈಯಿಂಗ್ ಇರುತ್ತೆ ಕಸ್ಟಮರ್ಸದ್ದು. ಹೀಗಾಗಿ ಕನ್ಸೈನ್ಮೆಂಟ್ ಜಾಸ್ತಿ ಬರುತ್ತೆ. ನಮ್ಮದೇ ಆದಂಥ ಸಾಫ್ಟ್ವೇರ್ ಇದೆ, ಯಾವಾಗ ಬೇಕು ಅವಾಗ ಏನು ಬೇಕು ಇನ್ಸ್ಟಂಟಾಗಿ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಾವು. ರಿಕ್ವೈರ್ಮೆಂಟ್ ಹೇಗಿರುತ್ತೆ ಹಾಗೆ. ಈಗ ನಮ್ಮದು ಕ್ವಾಂಟಿಟಿ, ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೆ ಕ್ವಾಂಟಿಟಿ ಇದ್ದರೆ ಮಾತ್ರ ಸರ್ವೇ ಆಗುತ್ತೆ. ಈಗ ನಮ್ಮದು 6,000 ಟ್ರಕ್ ಇರೋದ್ರಿಂದ ಟೈರ್ಗಳನ್ನು ತೊಗೊತೀವಿ ದೊಡ್ಡ ಸ್ಕೇಲ್ನಲ್ಲಿ, ಡಿಸ್ಕೌಂಟಲ್ಲಿ ಸಿಕ್ಕುತ್ತೆ.
ವೆಹಿಕಲ್ಗಳನ್ನು ಕೂಡ ತೊಗೊತೀವಿ, ಸ್ವಲ್ಪ ಹೆಚ್ಚು ಡಿಸ್ಕೌಂಟಲ್ಲಿ ಸಿಗುತ್ತೆ. ನಮ್ಮದೇ ಆದಂಥ ಗ್ಯಾರೇಜ್ ಇರೋದ್ರಿಂದ ನಮಗೆ ಪಾರ್ಟ್ಸ್ ಎಲ್ಲ ಸ್ವಲ್ಪ ಒರಿಜಿನಲ್ ಮತ್ತು ಡಿಸ್ಕೌಂಟಲ್ಲಿ ಸಿಕ್ಕುತ್ತೆ. ಹೀಗೆ ಮೈಕ್ರೋ ಮ್ಯಾನೇಜ್ಮೆಂಟ್ ಅಂದರೆ ಹೀಗೆ. ಮತ್ತು ನಾವು ಯಾವಾಗಲೂ ತುಂಬ ಮೀಟಿಂಗ್ಗಳನ್ನು, ರೀಜ್ನಲ್ ಮೀಟಿಂಗ್ಗಳನ್ನು ತೊಗೋಬೇಕಾಗತ್ತೆ. ತಿಂಗಳಿಗೆ ಅಂದಾಜು ನಾನು ಒಂದು 20 ದಿವಸ ಟೂರ್ ಮಾಡ್ತಾ ಇರ್ತೀನಿ. ನನ್ನ ಮಗ MD ಇದ್ದಾರೆ, 30 ವರ್ಷದಿಂದ ಈ ಕಂಪನಿಯಲ್ಲಿ. ಅವನು ಕೂಡ ಒಂದು 20 ದಿವಸ ಟೂರ್ ಮಾಡ್ತಾನೆ. ರೀಜ್ನಲ್ ಮೀಟಿಂಗ್, ರೀಜ್ನಲ್ ಪ್ರಾಬ್ಲಮ್ಸ್ಗಳು ಇರ್ತವೆ. ಅತಿ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಅಂದರೆ ಟ್ರಾನ್ಸ್ಪೋರ್ಟು. ಭಾಳಷ್ಟು ನೋ ಎಂಟ್ರಿ, ಅದು ಇದು ಅನ್ಸರ್ಟನ್ಟೀಸು. ಮತ್ತು ಇಲ್ಲಿ ನಾವು ಡೀಲ್ ಮಾಡ್ತಾ ಇರೋದು ಅನ್ಎಡ್ಯುಕೇಟೆಡ್ ಜನ. ಇವತ್ತು ಲೇಬರ್ಸ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಅವರು ಕೂಡ ಏನಾದರೂ ಒಂದು ಬದಲಾವಣೆ ಮಾಡಬೇಕಂದ್ರೆ ಅದಕ್ಕೆ ಅವರ ವಿರೋಧ ಬರುತ್ತೆ. ಸೊ ಅವ್ರಿಗೆ ಸಮಜಾಯಿಷಿ ಹೇಳೋದು. ಮತ್ತು ಇವತ್ತು ಡ್ರೈವರ್ ಶಾರ್ಟೇಜು ಮತ್ತು ಲೇಬರ್ ಶಾರ್ಟೇಜ್ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ. ಕೆಲಸನ ಮಾಡಲ್ಲ ಯಾರು, ಎಲ್ಲರೂ ಗೌರ್ಮೆಂಟ್ ಭಾಗ್ಯದಲ್ಲಿ ಇದ್ದಾರೆ. ನಾವು ತಮಿಳ್ನಾಡು, ನಾವು UP, ಬಿಹಾರ್, ಜಮ್ಮು ಕಾಶ್ಮೀರದಿಂದ ಲೇಬರ್ಸ್ ತರಬೇಕಾಗತ್ತೆ. ಅವರಿಗೆ ಅಕಾಮಿಡೇಷನ್ ವ್ಯವಸ್ಥೆ ಮಾಡಬೇಕಾಗತ್ತೆ. ತುಂಬ ಕಷ್ಟಕರವಾದಂಥ ಕೆಲಸ. ಸೊ ಈಗ ಒಂದ್ಸರಿ ಗ್ರೋತ್ ಆದಮೇಲೆ ಅದಕ್ಕೆಲ್ಲ ಡಿಪಾರ್ಟ್ಮೆಂಟ್ಗಳು ಇರ್ತವೆ. ರಿಪೀಟೆಡ್ ನಾವು ಮೀಟಿಂಗ್ಗಳನ್ನು ಮಾಡ್ತೀವಿ. ಅಂದರೆ ಮುಂದೆ ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗೆ ಭಾಳ ಅವಕಾಶ ಉಂಟು. ಸಿಸ್ಟಮೆಟಿಕ್ ಆಗಿ ಮಾಡಿದವ್ರಿಗೆ ಮಾತ್ರ ಸರ್ವೇ ಆಗ್ತಾರೆ. ಎಲ್ಲ ಬಿಸ್ನೆಸ್ನಲ್ಲಿ ಹಾಗೆ ಇರುತ್ತೆ. ನೀವು ಹೇಳಿದ್ರಿ ನಮ್ಮದು ಖರ್ಚು ಹೆಚ್ಚಿಗೆ ಅಂತೇಳಿ. ಎಲ್ಲನೂ ಈವನ್ ಒಂದು ಹೋಟೆಲ್ ಬಿಸ್ನೆಸ್ ಇದ್ದರೂ ಕೂಡ ಅವರು ಕೂಡ ಇವತ್ತು ಲೇಬರ್ ಇಲ್ಲ ಅಂತ ಪರದಾಡ್ತಾ ಇದ್ದಾರೆ. ಇವತ್ತು ಒಂದು ಸಣ್ಣ ಊರಲ್ಲಿ ಒಂದು ಟೀ ಶಾಪಿಗೆ ಹೋದ್ರೂ ಅಲ್ಲಿ ಸರ್ವ್ ಮಾಡೋನು ಬಿಹಾರಿ, ಇಲ್ಲಿ ಕಂದ್ರೆ ಕಲ್ಕತ್ತಾಯಿಂದ ಬಂದಿರ್ತಾನೆ. ನೀವು ನೋಡಿದ್ದೀರಿ. ಈಗ ಇಂಡಿಯಾಸ್ ಗ್ರೋಯಿಂಗ್ ಎಕಾನಮಿ ಅಂತ ಹೇಳ್ತೀವಿ. ಲಾಜಿಸ್ಟಿಕ್ಸ್ಗೆ ಮತ್ತು ಆ ಬಿಸ್ನೆಸ್ಗೆ ಇನ್ನೂ ತುಂಬ ಸ್ಪೇಸ್ ಇದೆ, ಬೂಮ್ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಈ ಹಿಂದೆ ರೋಡ್ ಕ್ವಾಲಿಟೀಸ್ ಚೆನ್ನಾಗಿರಲಿಲ್ಲ, ಇವಾಗ ರೋಡ್ ಕ್ವಾಲಿಟೀಸ್ ಚೆನ್ನಾಗಿದೆ. ಆಗಾದ್ರಿಂದ ಅನನುಕೂಲ, ಈಗ ಅನುಕೂಲ ಅಂತ ಆಗಿದೆಯಾ? ಅಲ್ಲ, ಈಗ ರೋಡ್ ಕ್ವಾಲಿಟಿ ಚೆನ್ನಾಗಿದ್ರು ಕೂಡ ಡೀಸೆಲ್ ರೇಟ್ ತುಂಬ ಏರಿಸಿದ್ದಾರೆ. ಅದಕ್ಕೆ ನಮ್ಮ ಕೈಯಲ್ಲಿಲ್ಲ, ನಿಮ್ಮ ಕೈಲಿಲ್ಲ. ಎಲ್ಲ ಇಂಟರ್ನ್ಯಾಷನಲ್ಲು ಡಾಲರ್ ರೇಟ್ ಬಗ್ಗೆ ಇರುತ್ತೆ. ಅದೇ ರೀತಿ ರೋಡು ಸೈಂಟಿಫಿಕ್ ಆಗಿ ಮಾಡಿಲ್ಲ, ಸ್ಟೇಟ್ ಇಲ್ಲ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸೈಂಟಿಫಿಕ್ ಆಗಿ ರೋಡ್ ಮಾಡಿಲ್ಲ. ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತವೆ. ಆಮೇಲೆ ನೀವು ಬರೀ ಹೈವೇ ನೋಡಿ ನೀವು ಮಾತಾಡ್ತಾ ಇದ್ದೀರಿ. ನೀವು ಸ್ಟೇಟ್ ಹೈವೇಗೆ ಹೋಗಿ, ಅಥವಾ ಇವತ್ತು ಹುಬ್ಳಿಗೆ ಬಂದಿದ್ದೀರಾ, ಹುಬ್ಳಿಯಲ್ಲಿ ಹೈವೇ ನೋಡಿದೆ. ಇದು ಹುಬ್ಳಿಯಲ್ಲಿ ರೋಡಿನ ಸ್ಥಿತಿ ಯಾವ ರೀತಿ ಇದೆ. ಸೊ ನಾವು ನಮ್ಮ ಟ್ರಕ್ಗಳು ಇಂಟೀರಿಯರ್ ಸರ್ವಿಸ್ ಮಾಡಬೇಕಂದ್ರೆ ಇವನ್ ನಾರ್ತ್ ಈಸ್ಟ್ನಲ್ಲಿರ್ಬೋದು, ಇವನ್ ಯಾವುದೇ ಒಂದು ಊರಲ್ಲಿ, ಇವನ್ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಇಂಟೀರಿಯರ್ನಲ್ಲಿ ಹೋಗೋಕ್ಕೆ ತುಂಬ ಕಷ್ಟ ಇರುತ್ತೆ. ನೋ ಪಾರ್ಕಿಂಗು, ಈ ಥರ ತುಂಬ ಕಷ್ಟ ಇರುತ್ತೆ. ಆಮೇಲೆ ಎಲ್ಲ ಕಡೆ ಈಗ ಚಿಕ್ಕ ಊರಿರಲಿ ದೊಡ್ಡ ಊರಿರಲಿ ಎಲ್ಲ ಕಡೆ ಲಾರಿಗಳ ಎಂಟ್ರಿ ಬಂದ್ ಮಾಡಿದ್ದಾರೆ. ರಾತ್ರಿ 11 ಮೇಲೆ ಈ ಥರ ಎಲ್ಲ ಇರುತ್ತೆ. ಸೊ ಲಾರಿ ಲೈಫ್ 15 ವರ್ಷ ಇವತ್ತು ಸರ್ಕಾರ ಘೋಷಣೆ ಮಾಡಿದರೂ ಕೂಡ ಇವತ್ತು ಬಾಂಬೆ, ದಿಲ್ಲಿ ಅಂತ ಊರಲ್ಲಿ ನಾವು 15 ವರ್ಷದ ಲೈಫ್ ಗಾಡಿ ಇದ್ದರೂ ಕೂಡ 8 ವರ್ಷದ ನಂತರ ಅಲ್ಲಿ ಬಾಂಬೆದಲ್ಲಿ ಪೊಲ್ಯೂಷನ್ ಸರಿಯಾಗಿ ದಿಲ್ಲಿಯಲ್ಲಿ ಅಲೋ ಮಾಡಲ್ಲ. ಸೊ ಒಂದೇ ಫ್ಯಾಕ್ಟ್ರಿ ಅಂತ ಹೇಳೋಕ್ಕಾಗಲ್ಲ, ಅನೇಕ ಫ್ಯಾಕ್ಟ್ರಿಗಳು ಇರ್ತವೆ. ಅದನ್ನೆಲ್ಲ ತೂಗಿಸ್ಬೇಕಾಗತ್ತೆ. ಸೊ ನಿಮ್ಮದು ಮಾಹಿತಿಗಳು ಅಲ್ಲಿ ಪ್ರತಿನಿತ್ಯ ಪ್ರತಿ ಮಿನಿಟಿಗೆ ಗೊತ್ತಿರಬೇಕು. ಇವತ್ತು ನಿನ್ನೆ ಏನಾಯಿತು ನಮ್ಮ ಇಂಡಿಯಾದಾಗ ಅನ್ನೋದು, ಎಷ್ಟು ಡೀಸೆಲ್ ಕನ್ಸಂಪ್ಷನ್ ಆಯಿತು, ಎಷ್ಟು ಟೈರ್ ವೆಚ್ಚ ಆಯಿತು, ಎಷ್ಟು ಯಾವ್ಯಾವ ಖರ್ಚಾಯಿತು, ರೆವೆನ್ಯೂ ಎಷ್ಟಾಯಿತು, ಎಲ್ಲನೂ ನಮಗೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಸಿಕ್ಕಿಬಿಡುತ್ತೆ ನಮ್ಮ ಸಾಫ್ಟ್ವೇರ್ ಮುಖಾಂತರ. ಹೀಗೆ ನೀವು ಎಲ್ಲ ಅಪ್ಡೇಟ್ನಾಗಿರಬೇಕಾಗತ್ತೆ. ಸ್ವಲ್ಪ ಎಲ್ಲಿಯಾದ್ರೆ ನೀವು ಅಲಕ್ಷ್ಯ ಮಾಡಿದರೆ ಕೋಟ್ಯಾಂತರ ರೂಪಾಯಿ ನುಕ್ಸಾನ ಆಗುತ್ತೆ. ಈಗ ನೀವು ಹೇಳಿದ್ರಿ ಒಂದು ಟ್ರಕ್ 15 ವರ್ಷ ಓಡ್ಬೋದು ಅಂತ, ಓಡುತ್ತೆ. ಒಂದು 20 ವರ್ಷ ಅಂತ ಇಟ್ಕೊಳ್ಳೋಣ. ಆ ಒಂದು ಟ್ರಕ್ಕಿಗೆ ನೀವು ಇನ್ವೆಸ್ಟ್ ಮಾಡಿದ್ದು ಎಷ್ಟು? ಈ ಬಿಸ್ನೆಸ್ಸಿಂದ ಆ ಒಂದು ಟ್ರಕ್ಕಿಂದ ನೀವು ಗಳಿಸಿದ್ದೆಷ್ಟು? ಹಾಗಿಲ್ಲ, ಅದು ಯಾವ ಟ್ರಕ್ಲಿಂದ ಎಂದು ನೀವು ಉದ್ಧಾರ ಆಗಲ್ಲ, ನುಕ್ಸಾನನೇ ಅದರಲ್ಲಿ. ನಮ್ಮದು ನೆಟ್ವರ್ಕಿಂಗ್, ಪಾರ್ಸಲ್ ಮತ್ತು ಕ್ವಾಂಟಿಟಿ ಇರೋದ್ರಿಂದ ನಾವು ಸರ್ವೈವ್ ಆಗ್ತಾಯಿದ್ದೀವಿ.
ಈಗ ಒಂದು ಟ್ರಕ್ ಅಂತ ತಗೊಂಡ್ರೆ ಅದು ಲಾಸೇ. ಲಾಸ್ 100%. ಹ್ಞೂ ಹ್ಞೂ ನೀವು ಸಪೋಸ್ ಒಂದು 100-200 ಲಾರಿ ಇಟ್ಕೊಂಡ್ರೆ ಒಂದು ಸಿಸ್ಟಮ್ಗಳನ್ನು ತರಲಿಕ್ಕಾಗತ್ತೆ ಅಲ್ಲಿ ನೀವು. ನಿಮ್ಮ ಗ್ಯಾರೇಜ್ಗಳನ್ನು ಮಾಡ್ಬೋದು ಈ ಥರ, ಅಥವಾ ನಿಮ್ಮದು ಕ್ವಾಂಟಿಟಿ ಪರ್ಚೇನಿಂದ ನಿಮಗೆ ಸ್ವಲ್ಪ ಉಳಿತಾಯ ಮಾಡೋದು ಅಷ್ಟೇ, ಅದರಲ್ಲಿ ಏನು ಸಿಗುತ್ತೆ ಅಂತೇನಿಲ್ಲ. ಇದೇ ಥರ. ಈಗ ನಾನೇ ನಾಳೆ ಶುರು ಮಾಡ್ತೀನಿ ನಿಮ್ಮಿಂದ ಕೇಳಿಕೊಂಡು, ಆಯಿತು ನಾನು ಒಂದು ಲಾರಿ ಹಾಕ್ಬಿಡೋಣ, ಬಿಸ್ನೆಸ್ ಶುರು ಮಾಡಿಬಿಡೋಣ ಅಂತ ಶುರು ಮಾಡಿದ್ರೆ ಒಂದು ಟ್ರಕ್ ಹಿಡ್ಕೊಂಡು ನಾನು ಬಿಸ್ನೆಸ್ ಶುರು ಮಾಡ್ಬೋದಾ, ಅಥವಾ ಇನಿಷಿಯಲ್ ಬಜೆಟ್ ಅಥವಾ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗ್ಬೋದು ನನಗೆ? ಇವತ್ತು ನೋಡಿ, ಅತ್ಯಂತ ಡಿಫಿಕಲ್ಟ್ ಬಿಸ್ನೆಸ್ ಅಂದರೆ ಟ್ರಕ್ಕು, ಮತ್ತು ಈಜಿಯಾಗಿ ಶುರು ಮಾಡೋ ಬಿಸ್ನೆಸ್ ಅಂದರೆ ಟ್ರಕ್ಕು. ಟ್ರಕ್ ಅಂದರೆ ವಾಹನ ಯಾವುದೇ, ಬರೀ ಟ್ರಕ್ ಮಾಡ್ಬೇಕಂತೇನಿಲ್ಲ. ನಿಮಗೊಂದು 10,000 ರೂಪಾಯಿ ಇದ್ದರೆ ನೀವೊಂದು AS ಗಾಡಿ ಅಂತ ಬರುತ್ತೆ ನೋಡಿ, ಟಾಟಾ AS ಚಿಕ್ಕ ಗಾಡಿ ತೊಗೊಂಡು ಅಲ್ಲಿ 50-60 ಕಿಲೋಮೀಟ್ರ್ ಓಡಾಡಿದ್ರೆ ಅದು ಎಂದೂ ಲಾಸ್ ಆಗಲ್ಲ. ಓಕೆ, ನಮ್ಮ ಬಿಸ್ನೆಸ್ಸು ಕಡಿಮೆ ಆಗಲಿಕ್ಕೆ ಕಾರಣಗಳನ್ನೇ ಚಿಕ್ಕ ಗಾಡಿಗಳು. ದೇಶದಲ್ಲಿ ಹಳ್ಳಿಗಳಿಗೆ ಅಲ್ಲೆಲ್ಲ ಹೋಗಿ ಸರ್ವಿಸ್ ನಮ್ಗಿಂತ ಚೆನ್ನಾಗಿ ಕೊಡ್ತಾರೆ ಅವರು. ಅವನೇ ಡ್ರೈವರ್, ಅವನೇ ಕೂಲಿ ಎಲ್ಲ ಮಾಡ್ಕೊಂಡು ಅದು. ಸೊ ಇವನೊಂದು ಆಟೋ ರಿಕ್ಷಾ. ಸೊ ಬಿಸ್ನೆಸ್ ಎಂಟ್ರಿ ಆಗಲಿಕ್ಕೆ ಆಟೋಮೊಬೈಲ್ ಇದು ಬೆಸ್ಟ್ ಫೀಲ್ಡ್. ನೀವು ಗ್ರೋ ಆಗಬೇಕಂದ್ರೆ ನಿಮಗೆ ಸಾಕಷ್ಟು ತಾಪತ್ರೆ ಇದೆ. ನೀವು ನಿಮ್ಮ ಮಟ್ಟಿಗೆ ನೀವು ಮಾಡೋದಿದ್ರೆ ನಡೆಯುತ್ತೆ. ನೀವು ಟ್ರಕ್ ನೀವೇ ಓಡಿಸಿದರೆ ನಿಮಗೆಂದು ಲಾಸ್ ಆಗಲ್ಲ. ಈಗ ಲಾಸ್ಟ್ ಮೈಲ್ ಡೆಲಿವರಿ ಅಂತ ಬಂದಿದೆ, ಕ್ವಿಕ್ ಕಾಮರ್ಸು, ಮನೆಗೆ ಡೋರ್ ಡೆಲಿವರಿ ಮಾಡ್ತಾರೆ. ತಮ್ಮಲ್ಲಿ ಯಾಕೆ ಆ ಥರದ್ದಿಲ್ಲ? ಅದು ಒಂದು ಲೇಬರ್ ಜಾಬ್. ಓಕೆ, ಅವ್ರ ಕಂಡೀಷನ್ಸು ಮತ್ತು ಅವರ ಒಂದು ಸಿಸ್ಟಮ್ಗಳಿಗೆ ನಮಗೆ ಅನಿಸೋ ಮಟ್ಟಿಗೆ ಅದರಲ್ಲಿ ಏನು ಲಾಭ ಸಿಗೋದಿಲ್ಲ. ಮತ್ತು ಅದನ್ನು ಮಾಡಲಿಕ್ಕೆ ಬೇರೆ ಜನನೇ ಇದ್ದಾರೆ. ಕೆಲವು ದಿವಸ ಮಾಡ್ತಾರೆ, ನಂತರ ಕೆಲವು ದಿವಸ ಮೇಲೆ ಬಿಟ್ಟು ಹೋಗ್ತಾರೆ. ನಾವು ಮೊದಲೇ ಹೇಳಿದ್ನಲ್ಲ, ನಾನು ದೊಡ್ಡ ಕಸ್ಟಮರ್ ಜೊತೆ ನಾವು ವ್ಯವಹಾರ ಮಾಡಲ್ಲ ಅಂಥೇಳಿ. ಸರ್, ಈಗ ಟ್ರಕ್ ಸರ್ವಿಸು ಅಥವಾ ಲಾಜಿಸ್ಟಿಕ್ಸು ಚೆನ್ನಾಗಿ ನಡೀತಾ ಇತ್ತು, ಇದ್ರ ಜೊತೆಗೆ ಬಸ್ ಸರ್ವಿಸಸ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರೆ VRL ಬಸ್ಸು ಶುರುವಾಯಿತು. ಇದು ಹೇಗೆ ಶುರುವಾಯಿತು ಅಂತ, ಯಾಕೆ? ಬಸ್ ಸರ್ವಿಸ್ ಮಾಡೋ ಯೋಚನೆಯೇ ಇದ್ದಿಲ್ಲ. ಭಾಳ ಜನ ಒತ್ತಾಯ ಮಾಡ್ತಿದ್ರು, ನಿಮ್ಮ ಟ್ರಕ್ನಲ್ಲಿ ಎಷ್ಟು ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ, ಬೆಂಗಳೂರಿನಿಂದ ಬಾಂಬೆಯಿಂದ ನೀವು ಬಸ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ನಾನು ಸ್ವಲ್ಪ ಶಾಂಪಲ್ಲಿಗೆ ಒಂದು 20 ಬಸ್ ಶುರು ಮಾಡಿದೆ. ನಂತರ ಸಾಕಷ್ಟು ನಮ್ಮ ಕ್ವಾಲಿಟಿ ಆಫ್ ಸರ್ವೀಸು, ನಾನು ಹೇಳಿದ್ದೆಲ್ಲ ಮೊದಲಿನಿಂದ, ನಾವು ಕಾರ್ಬನ್ ಕಾಪಿ ಅಲ್ಲ ಅಂಥೇಳಿ. ಅಂದರೆ ಬಸ್ ಕಸ್ಟಮರಿಗೆ ದೊಡ್ಡ ತೊಂದರೆ ಅಂದರೆ ಟಾಯ್ಲೆಟಿಂಗು, ಅದನ್ನು ನಾವು ವ್ಯವಸ್ಥೆ ಮಾಡಿದ್ವಿ. ಕ್ಲೀನಿನೆಸ್ಸು ಅದನ್ನು ನಾವು ಮೇಂಟೈನ್ ಮಾಡ್ತಾಯಿದ್ವಿ. ಟೈಮಿಂಗು ಅದನ್ನು ನಾವು ಮೇಂಟೈನ್ ಮಾಡ್ತಾಯಿದ್ವಿ. ನಾವು ಉಳಿತಾಯ ಮಾಡೋದ್ರಲ್ಲಿ ಮೈಕ್ರೋ ಲೆವೆಲ್ ಹೇಗಿದ್ದೀವಿ, ಬೇರೆ ವಿಷಯದಲ್ಲಿ ಮೈಕ್ರೋ ಲೆವೆಲ್ ಇದ್ದೀವಿ. ನಮ್ಮ ಸಾಫ್ಟ್ವೇರ್ನಲ್ಲಿ ಒಂದು ಮಹಿಳೆ ಪ್ರಯಾಣ ಮಾಡ್ತಿದ್ರೆ ಪಕ್ಕದಲ್ಲಿ ಒಬ್ಬ ಜೆಂಟ್ಸ್ ಬರಲ್ಲ. ಈ ಥರ ಸಾಫ್ಟ್ವೇರ್ನಲ್ಲಿ ಮಾಡಿದ್ದಿದೆ. ಒಂದು ಸೀಟ್ ಖಾಲಿ ಹೋದರೂ ಪರವಾಗಿಲ್ಲ, ಆದರೆ ಬೇರೆ ಅಲ್ಲಿ ಪುರುಷನನ್ನು ನಾವು ಕುಂಡ್ರಿಸೋದಿಲ್ಲ. ಸೋ ಮೆನಿ ಸಿಸ್ಟಮ್ಸ್ ವಿ ಹ್ಯಾವ್ ಅಡಾಪ್ಟೆಡ್. ಅದೇ ರೀತಿ ಬಸ್ನಲ್ಲಿ ನಾವು ಏನು ಸಿಸ್ಟಮ್ ಅಡಾಪ್ಟ್ ಮಾಡ್ತೀವಿ ಅದೆಲ್ಲ ಮೊದಲಿಗರು ಅಂತ ಹೇಳ್ಬೋದು. ಬಸ್ನಲ್ಲಿ CC ಕ್ಯಾಮ್ರಾ ನಾವು ಮೊದಲಿಗೆ ತುಂಬ ಜನ ಹಾಕಿದ್ದಾರೆ, ಅದಕ್ಕಿಲ್ಲ ಅನ್ನೋಂಗಿಲ್ಲ. ಸೊ ಇವತ್ತು ಟ್ರಾನ್ಸ್ಪೋರ್ಟ್ ಇರಲಿ ಅಥವಾ ಬಸ್ ಬಿಸ್ನೆಸ್ ಇರಲಿ, ದೊಡ್ಡವರಿರಲಿ ಚಿಕ್ಕವರಿರಲಿ ಅಥವಾ ಗೌರ್ಮೆಂಟ್ ಬಸ್ ಇರಲಿ, ನಾವು ಮಾಡಿದ್ದೆ ಅವ್ರು 90% ಕಾಪಿ ಮಾಡ್ತಾರೆ. ಈಗ ನಾವು ಇನ್ನೂ ಕೆಲವು ದಿನದಲ್ಲಿ ಈಗ ಓಲೋ ಬಸ್ಸುಗಳಲ್ಲಿ ಟಾಯ್ಲೆಟ್ ಕೂಡ ನಾವು ಮಾಡುವಂಥ ಒಂದು ಯೋಚನೆ ಇಟ್ಕೊಂಡಿದ್ವಿ. ಹೀಗೆ ಒಂದೊಂದೇ ಅಪ್ಗ್ರೇಡ್ ಮಾಡೋದು ನಮ್ಮದು ನಿರಂತರವಾದಂಥ ಅಭ್ಯಾಸ. ಓಕೆ, ಈ VRL ಟ್ರಾನ್ಸ್ಪೋರ್ಟ್ ಒಂದು ಕಡೆ, ಟ್ರಾವೆಲ್ಸ್ ಇನ್ನೊಂದು ಕಡೆ. ಈ ಟ್ರಾವೆಲ್ಸ್ನಲ್ಲಿನ ರೆವಿನ್ಯೂ ಬಗ್ಗೆ ಮಾತಾಡ್ಬೋದಾ ಅಂತ, ಜೊತೆಗೆ ಈ ಟಿಕೆಟ್ ಪ್ರೈಸನ್ನು ಹೇಗೆ ಡಿಸೈಡ್ ಮಾಡ್ತೀರಿ? ಟಿಕೆಟ್ ಪ್ರೈಸ್ ಡಿಪೆಂಡಿಂಗ್ ಆನ್ ದ ಸಪ್ಲೈ ಆ್ಯಂಡ್ ಡಿಮಾಂಡ್ ಇರುತ್ತೆ. ಅದು ಯಾವಾಗಲೂ ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಅಂತ ಇರುತ್ತೆ. ಸಪೋಸ್ ಹುಬ್ಬಳ್ಳಿ ಬೆಂಗಳೂರು 1,000 ರೂಪಾಯಿ ಅಂತ ಸ್ಟ್ಯಾಂಡರ್ಡ್ ಪ್ರೈಸ್ ಸಪೋಸ್ ಇರುತ್ತೆ. ಸಪೋಸ್ ಡಲ್ ಇದ್ರೆ 800-900 ಕೂಡ ಆಗುತ್ತೆ. ಎರಡನೇದು ಸೀಸನ್ ಇತ್ತು ಅಂದರೆ ಸ್ವಲ್ಪ ಜಾಸ್ತಿನೂ ಆಗುತ್ತೆ. ಆಮೇಲೆ ವಿಪರೀತ ಸೀಸನ್ ಅಂತಿರುತ್ತೆ, ದೀಪಾವಳಿ ಈ ಥರ. ಆವಾಗ ನಾವೇನು ಮಾಡಬೇಕಾಗತ್ತೆ, ಒನ್ ವೇ ಟ್ರಾಫಿಕ್ ಇರುತ್ತೆ, ಬೋತ್ ಇರಲ್ಲ. ಎಂಟಿ ತರಿಸಿ ನಾವು ಬಸ್ ಕಳಿಸ್ಬೇಕಾಗತ್ತೆ, ಅವಾಗ ಡಬಲ್ ಆಗುತ್ತೆ.
ಓ, ಈಗ ಈ ಹಬ್ಬದ ಸೀಸನಲ್ಲಿ ಡಬಲ್ ಚಾರ್ಜ್ ಮಾಡ್ತಿರಲ್ಲ, ಅದು ಅದಕ್ಕೇನಾ? ಒನ್ ವೇ ಅದಕ್ಕೆ ಇರುತ್ತೆ? ನಾವು ಅಪೋರ್ಚುನಿಟಿ ಲೂಟ್ ಮಾಡೋಕ್ಕಲ್ಲ, ಭಾಳ ಜನ ತಪ್ಪು ಕಲ್ಪನೆ ಇದೆ. ಓಕೆ, ಈಗ ನಿಮಗೆ ಹುಬ್ಳಿಯಿಂದ ಬೆಂಗಳೂರಿಗೆ 10 ಬಸ್ ಇದೆ ಅಂದರೆ ನಿಮಗೆ ವಿಪರೀತ ಡಿಮಾಂಡ್ ಬಂದಾಗ 20 ಬಸ್ಸು ಬೇಕು ಹುಬ್ಳಿಯಿಂದ ಬೆಂಗಳೂರಿಗೆ. ಯಾರು ಕೊಡಬೇಕು? ಹೋಗೋದು ಮಾತ್ರ 20 ಇರುತ್ತೆ. ಅದಕ್ಕೆ ಬೆಂಗಳೂರಿನಿಂದ ಅದರಲ್ಲಿ 10 ಬಸ್ಸು ಏನಲ್ಲಿ 8 ಬಸ್ ಎಂಟಿ ಬರುತ್ತೆ. ಮತ್ತೆ ರಾತ್ರಿ ಬಂದು ಮತ್ತೆ ತೊಗೊಂಡು ಹೋಗೋದು, ಈ ಥರ. ಓ, ಅದಕ್ಕೋಸ್ಕರ ಬಸ್ ಫೇರ್ ಜಾಸ್ತಿ ಆಗಿರುತ್ತೆ. ಹೌದು. ಅದೇ ರೀತಿ ಇವತ್ತು ದೀಪಾವಳಿ ಗಣೇಶ್ ಬಂತು ಹಬ್ಬ ಅಂದರೆ ಬಾಂಬೆದಿಂದ ಕರ್ನಾಟಕಕ್ಕೆ ಜನ ಬರ್ತಾರೆ, ಹೋಗ್ಲಿಕ್ಕೆ ಜನ ಇರಲ್ಲ. ಹಬ್ಬ ಮುಗಿದ ನಂತರ ಇಲ್ಲಿಂದ ಹೋಗೋರು ಡಬಲ್ ಇರ್ತಾರೆ, ಅಲ್ಲಿಂದ ಬರೋರು ಯಾರು ಇರೋದಿಲ್ಲ. ಸೊ ದಿಸ್ ಈಸ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಅದು ಲೂಟ್ ಮಾಡ್ತಾರೆ ಅನ್ನೋದು ಭಾಳಷ್ಟು ಟಿ ವಿಗಳು ಬೊಬ್ಬೆ ಹಾಕ್ತಾಯಿದ್ರು, ಅದರಲ್ಲಿ ಏನು ಅರ್ಥ ಇಲ್ಲ. ನಾವು ಮಳೆಗಾಲದಲ್ಲಿ ಮತ್ತು ಇದರಲ್ಲಿ ಕಮ್ಮಿ ರೇಟ್ನಲ್ಲಿ ತೊಗೊಂಡು ಹೋಗ್ತೀವಿ, ಪ್ಯಾಸೆಂಜರು ಕಮ್ಮಿ ಇರ್ತಾರೆ. ಸೊ 40 ಜನ ಹೋಗೋದು ಬಸ್ನಲ್ಲಿ 15 ಜನ ಹೋಗ್ತಾರೆ, ಅದನ್ನು ಬಿಡ್ತೀವಿ. ಇದು ಜನಕ್ಕೆ ಅರ್ಥ ಆಗೋಲ್ಲ. ಸೊ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾರೆ, ಅದಕ್ಕೇನು ಕಂಟ್ರೋಲ್ ಇಲ್ಲ. ಈಗ ಒಂದು 100 ರೂಪಾಯಿ ಬಸ್ ಫೇರ್ ಅಥವಾ 1000 ರೂಪಾಯಿಂದ ತಗೊಳ್ಳೋಣ. ನಾನೀಗ ಬೆಂಗಳೂರಿಂದ ಹುಬ್ಳಿ ಬಂದಿದ್ದೀನಿ, 1000 ರೂಪಾಯಿ. ಇನ್ನಾದರೂ ಎಲ್ಲರೂ ಕಾರ್ಬನ್ ಕಾಪಿ ಅಂತ ಹೇಳಿದ್ನಲ್ಲ, ಈಗೆಲ್ಲ 99% ಎಲ್ಲ ಬುಕ್ಕಿಂಗು ಆನ್ಲೈನ್ ಆಗುತ್ತೆ. ಮೊದಲೆಲ್ಲ ಮ್ಯಾನ್ಯುವಲ್ ಟಿಕೆಟ್ ಇತ್ತು, ಈಗ ಆನ್ಲೈನ್ ಆದಮೇಲೆ ಅದಕ್ಕೆ ಅದೇ ರೀತಿಯಾದಂಥ ಸೆಟಪ್ ಮಾಡಿರ್ತಾರೆ ಬ್ರೋಕರ್ಸು. ಅವ್ರದ್ದು ಮೊನೊಪೊಲಿ ಇರುತ್ತೆ ಅಥವಾ ಅವ್ರದ್ದೊಂದು ಮಾರ್ಕೆಟ್ ಮೇಲೆ ಹಿಡಿತಾ ಇರುತ್ತೆ. ಸೊ ಅವರು ಸಾಕಷ್ಟು ಪ್ಲೇ ಮಾಡ್ತಾ ಇರ್ತಾರೆ. ನಾವು ಅದಕ್ಕೆ ನಮ್ಮದೇ ಆದಂಥ ಒಂದು ಟ್ರಾವೆಲ್ ಡಿವಿಷನ್ ಬಂದಾದರೂ ಪರವಾಗಿಲ್ಲ, ನಮ್ಮದೇ ಆನ್ಲೈನ್ ಬುಕ್ಕಿಂಗ್ ಚಾಲೂ ಮಾಡೋಣ ಅಂಥೇಳಿ. ಮತ್ತು ನೀವು ನಮ್ಮ ಡೈರೆಕ್ಟ್ ಮಾಡಿದ್ರು ನೀವು ಸೇಮ್ ರೇಟ್, ಮತ್ತು ಅಲ್ಲಿ ತೊಗೊಂಡ್ರು ಆನ್ಲೈನಲ್ಲಿ ಸೇಮ್ ರೇಟ್ ಅಂದರೆ ನೀವು ಯಾಕೆ ಬುಕ್ ಮಾಡ್ತೀರಾ? ನಾವು ಅದಕ್ಕೆ ನಮ್ಮ ಡೈರೆಕ್ಟ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಬುಕ್ ಮಾಡಿದರೆ ನಮ್ಮ 15% ಡಿಸ್ಕೌಂಟ್ ಕೊಡ್ತೀವಿ. ನಾವೇನು ಅವ್ರಿಗೆ ಕೊಡ್ತೀವಿ ಒಂದು ಕಮಿಷನ್ನು, ಅದನ್ನೇ ನಿಮ್ಗೆ ಪ್ಯಾಸೆಂಜರಿಗೆ ಕೊಡ್ತೀವಿ. ಇದಕ್ಕೆ ಮಧ್ಯಸ್ಥಿಕೆ ಇರುವಂಥ ಜನನು ಅವಾಯ್ಡ್ ಮಾಡೋದು. ಇದು ಕೂಡ ಮೋದಿಯವ್ರ ಥಿಯರಿ. ಇವತ್ತು ನೀವು ರೈತರಿದ್ದೀರಿ, ನಿಮಗೆ ನಡುವಿನ ಮಧ್ಯವರ್ತಿಗಳು ನೀವು ವ್ಯಾಪಾರ ಮಾಡಿದರೆ ನಿಮ್ಗೆ ಸಾಕಷ್ಟು ಮೋಸ ಆಗ್ಬೋದು, ವೇಟ್ನಲ್ಲಿ ಮೋಸ ಆಗ್ಬೋದು, ರೇಟ್ನಲ್ಲಿ ಮೋಸ ಆಗ್ಬೋದು. ಆದರೆ ಅಥವಾ ಅವ್ರ ಕಮಿಷನ್ ಇರ್ಬೋದು, ಅವ್ರ ಕಮಿಷನ್ ತಗೊಳ್ಳೋ ತಪ್ಪಲ್ಲ, ಅವ್ರದ್ದು ಒಂದು ಖರ್ಚು ಇರುತ್ತಲ್ಲ, ಅದನ್ನು ನೀವು ಅವಾಯ್ಡ್ ಮಾಡಿದರೆ ನಿಮಗೆ ಒಳ್ಳೆಯ ರೇಟು, ಬೇಗ ಪೇಮೆಂಟು ಡೈರೆಕ್ಟ್ ಸಿಕ್ಕುತ್ತೆ. ಅದನ್ನೇ ಅವ್ರು ಮಾಡಿದ್ದು. ಅದು ನಮ್ಮ ದೇಶದ ದುರ್ಗತಿ ನಿಮ್ಗೆ ಗೊತ್ತಿದೆ, ದುರ್ದೈವ. ಕರೆಕ್ಟ್, ಹೌದು. ಇದೇ ರೀತಿ ನಡೆಯುತ್ತೆ. ಸರ್, ಈಗ 1000 ರೂಪಾಯಿ ಬಸ್ ಫೇರ್, ನಾನು ಬೆಂಗಳೂರಿಂದ ಹುಬ್ಳಿಗೆ ಬಂದೆ. ಆ 1000 ರೂಪಾಯಿಲಿ ಬ್ರೇಕ್ ಡೌನ್ ಕೊಡ್ಬೋದಾ ಅಂತ? ಒಂದು ಬಸ್ಸಲ್ಲಿ ಈಗ ಬೇರೆ ಬೇರೆ ಚಾರ್ಜಸ್ಸು, ಎಕ್ಸ್ಪೆನ್ಸಸ್ ಇಷ್ಟಿಷ್ಟಾಗುತ್ತೆ, ಡಿಪೆಂಡಿಂಗ್ ಆನ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ. ಇಷ್ಟೇ % ಪ್ರಾಫಿಟ್ ಮಾರ್ಜಿನ್ ಅಂತ ಫಿಕ್ಸೆಡ್ ಇರಲ್ಲ. ಆಲ್ಮೋಸ್ಟ್ 90% ಫಿಕ್ಸ್ ಇರುತ್ತೆ. ಓನ್ಲಿ ಅತಿಯಾಗಿ ಟ್ರಾಫಿಕ್ ಜಾಸ್ತಿ ಆದಾಗ ಹೆವಿ ಆಗ್ತಾ ಇರುತ್ತೆ. ಅಥವಾ ಈಗ ವೀಕೆಂಡ್ ಅಂದರೆ ಬೆಂಗಳೂರಿಂದ ಈ ಕಡೆ ಬರೋ ಜನ ಜಾಸ್ತಿ ಇರ್ತಾರೆ, ಸ್ಯಾಟರ್ಡೆ ಯಾರು ಇರೋದಿಲ್ಲ, ಆ ಕಡೆನೆಲ್ಲ ಈ ಕಡೆನೆಲ್ಲ. 400 ಬಸ್ನಲ್ಲಿ 200 ಬಸ್ ನಿಲ್ಲಿಸ್ಬೇಕಾಗತ್ತೆ. ಅನೇಕ ತಾಪತ್ತಿರುತ್ತವೆ. ಆಮೇಲೆ ಸಂಡೇ ಈ ಕಡೆಯಿಂದ ಹೋಗೋ ಜನ ಜಾಸ್ತಿ ಇರ್ತಾರೆ, ಆ ಕಡೆ ಬರೋ ಜನ ಇರೋದಿಲ್ಲ. ಅನೇಕ ರೀತಿಯಿಂದ ಕಾಂಬಿನೇಷನ್. ಓಕೆ, ಅದಕ್ಕೋಸ್ಕರ ಆ ಫೇರ್ ಆ ಕಡೆ ಚೇಂಜ್ ಆಗ್ತಾ ಇರುತ್ತೆ. ಟೋಟಲ್ ಸರ್ VRL ಟ್ರಾವೆಲ್ಸ್ ಕೇವಲ VRನಲ್ಲಿ ಮಾತ್ರ ಇಲ್ಲ, ಎಲ್ಲ ಬಸ್ನಲ್ಲಿದೆ. ಗೌರ್ಮೆಂಟ್ ಟ್ರೈನಲ್ಲಿ ಕೂಡ ಇದೆ. ಇವತ್ತು ತಾತ್ಕಾಲ ಏನೇನೋ ಮಾಡಿದ್ದಾರೆ, ನಾವು ಹೋಗಲಿಲ್ಲ ಟ್ರೈನಿಗೆ, 25 ವರ್ಷ ಆಯ್ತು, ನಂಗೆ ಗೊತ್ತಿಲ್ಲ. ಆದರೆ ಅದೆಲ್ಲ ಇರುತ್ತೆ. ಇವತ್ತು ಏರ್ ಫೇರ್ನಲ್ಲಿ ಇರುತ್ತೆ. ನೀವು 10 ಜನ ಒಂದೇ ಫ್ಲೈಟ್ನಲ್ಲಿ ಹೋಗ್ತೀರ, ಒಬ್ಬ 4000 ರೂಪಾಯಿ ಟಿಕೆಟ್ ಇರುತ್ತೆ, ಒಬ್ಬ 4800 ಇರುತ್ತೆ, ಇನ್ನೊಬ್ಬ 7000 ಇರುತ್ತೆ. ಅದಕ್ಕೇನು ಮಾಡೋಕ್ಕಾಗಲ್ಲ. ಕರೆಕ್ಟ್ ಸರ್. ಈಗ ನೀವು ಡೈರೆಕ್ಟಾಗಿ ಕಾಂಪೀಟ್ ಮಾಡ್ತಾ ಇರೋದು ಸರ್ಕಾರದ ಜೊತೆಗೆ. ಸರ್ಕಾರದ KSRTC ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಹೈಯೆಸ್ಟ್ ಒಳ್ಳೆ ಕ್ವಾಲಿಟಿ ಅಂತ. ಅವರೆಲ್ಲ VRL ಕಾಂಪಿಟೇಟರ್ ಅಂತಾರೆ, ಬಟ್ ನಾವು ಯಾರ ಜೊತೆ ಕಾಂಪೀಟ್ ಮಾಡಲ್ಲ. ನಮ್ಮದೇ ಆದಂಥ ಫೇರ್ ಪ್ರೈಸು, ಬೆಟರ್ ಸರ್ವೀಸು, ಅದು ಲಾಜಿಸ್ಟಿಕ್ಕೇ ಇರಲಿ, ಟ್ರಾವೆಲ್ಸ್ ಇರಲಿ, ಆ ಒಂದು ಸಿದ್ಧಾಂತದ ಮೇಲೆ ಹೋಗುತ್ತಾ ಇರ್ತೀವಿ. ಮತ್ತು ಎಲ್ಲಿ ಜಾಸ್ತಿ ಸಿಗೋ ಅವಕಾಶ ಇದ್ದಾಗ ಕೂಡ ನಾವು ಲೂಟ್ ಮಾಡೋಕ್ಕೆ ಹೋಗಲ್ಲ. ಈಗ ಭಾಳ ಜನಕ್ಕೆ, ಸಾಮಾನ್ಯ ಜನರಿಗೆ ಇವತ್ತು ಬೆಂಗಳೂರು ಟು ಬಾಂಬೆ 2000 ರೂಪಾಯಿ ಬಸ್ ಫೇರ್ ಇದ್ದಾಗ
15% ಡಿಸ್ಕೌಂಟ್ ಅಂದರೆ ₹300 ಅವರಿಗೆ ಒಂದು ದಿವಸದ ಲಾಡ್ಜಿಂಗ್ ಅಥವಾ ಊಟದ ಖರ್ಚು ಹೊರಟೋಗುತ್ತೆ. 4-5 ಜನ ಹೋದ್ರೆ ₹1,000 ಉಳಿಯುತ್ತದೆ. ಸೊ ಅದೆಲ್ಲನೂ ನಾವು ಯೋಚನೆ ಮಾಡಿ. ಸೊ ಇಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಸರ್. ಅಂದರೆ ಈಗ ಬಸ್ ಹೋಗ್ತಾ ಇರುತ್ತೆ, ಎಲ್ಲೋ ಆಕ್ಸಿಡೆಂಟ್ ಆಯಿತು, ಕಾಂಪನ್ಸೇಷನ್ ಕೊಡಬೇಕು, ಆ ಇನ್ಶೂರೆನ್ಸ್ ಕ್ಲೇಮ್ ಮಾಡಿಸೋದು, ಆಕ್ಸಿಡೆಂಟ್ ಏನಾಯ್ತು ಡಿಪಾರ್ಟ್ಮೆಂಟ್ ಇರುತ್ತೆ. ನಾವು ಕಾನೂನುಬದ್ಧವಾಗಿ ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿ ಕೂಡ ಆಕ್ಸಿಡೆಂಟ್ ಕಡಿಮೆ ಆಗುವ ಹಾಗೆ ನಾವು ಸಾಕಷ್ಟು ಜಾಗೃತಿಯನ್ನು ವಹಿಸಿಕೊಂಡಿದ್ದೀವಿ. ಕಂಡೀಷನ್ ಆಫ್ ದಿ ಬಸ್ ಇರ್ಬೋದು, ಸರಿಯಾದ ವೇಳೆಗೆ ನಾವು ಇನ್ಶೂರೆನ್ಸ್ ಮೊದಲೇ ಪೇಮೆಂಟ್ ಮಾಡ್ತೀವಿ. ಆಮೇಲೆ ಡ್ರೈವರ್ಸ್ಗೆ ನಾವು ಡಬಲ್ ಡ್ರೈವರ್ ಇಟ್ಟಿರ್ತೀವಿ ಗಾಡಿಯಲ್ಲಿ. ಸಾಮಾನ್ಯವಾಗಿ ಡಬಲ್ ಡ್ರೈವರ್ ಇಡೋದು ಕಡಿಮೆ, ಸರ್ಕಾರಿ ಬಸ್ನಲ್ಲಿ ಕೂಡ ಇಡೋದು ಕಡಿಮೆ. ಓಕೆ, ನಾವು ಡಬಲ್ ಡ್ರೈವರ್ ಇಡ್ತೀವಿ. ಡಿಸ್ಟೆನ್ಸ್ ಕಮ್ಮಿ ಇದ್ರೂ ಕೂಡ ಡಬಲ್ ಇಡ್ತೀವಿ, ಲಾಂಗ್ ಡಿಸ್ಟೆನ್ಸ್ ಇದ್ರೂ ಡಬಲ್ ಇಡ್ತೀವಿ. ಮತ್ತು ಆ ಡ್ರೈವರೇ ನಿದ್ದೆ ಬರಲಿಕ್ಕೆ ನಾವು ಅವನಿಗೆ ಕಣ್ಣಿನಲ್ಲಿ ಒಂದು ಮಂಪರ್ ಬಂದರೆ ಅದಕ್ಕೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀವಿ. ಅದು ಗೊತ್ತಾಗುತ್ತೆ, ಅಲರ್ಟ್ ಮಾಡುತ್ತೆ ಅದು. ಸೊ ಆವಾಗ ಡ್ರೈವರ್ ಚೇಂಜ್ ಆಗ್ತಾರೆ. ಸೊ ಯಾರಾದರೂ ನಡುವು ಬಂದರು ಅಥವಾ ಕೆಲವು ಜನ ವಿಶೇಷವಾಗಿ ಈಗ ಆಕ್ಸಿಡೆಂಟ್ ಆಗೋದು ಇಂಡಿಯಾದಲ್ಲಿ ಟೂ ವೀಲರ್, ಅವನು ಮೊಬೈಲ್ನಲ್ಲಿ ಮಾತಾಡ್ತಾ ಇರ್ತಾನೆ, ಟೂ ವೀಲರ್ ನಡೆಸ್ತಾ ಇರ್ತಾನೆ, ಆಕ್ಸಿಡೆಂಟ್ ಆಗುತ್ತೆ, ಡೆತ್ ಆಗುತ್ತೆ. ಅದಕ್ಕೆ ಇಂಡಿಯಾ ಲೆವೆಲದ್ದು ಅಥವಾ ಸ್ಟೇಟ್ ಲೆವೆಲದ್ದು ಕೌಂಟ್ ನೋಡಲಾಗೆ ನಮ್ಮದು ಟ್ರಕ್ನಲ್ಲಿ ಅಥವಾ ಬಸ್ನಲ್ಲಿ ಇಷ್ಟು ಡೆತ್ ಆಯಿತು. ಸೊ ಅಂಥೇಳಿ ನಮಗೆ ಶಿಕ್ಷೆ ಆಗೋದು, ಪೆನಲ್ಟಿ ಆಗೋದು ಎಲ್ಲನೂ ಟ್ರಕ್ನವ್ರ ಮೇಲೆ, ಬಸ್ ಮೇಲೆ. ತಪ್ಪು ನಮ್ಮದು ಇರೋಲ್ಲ. ಸೊ ಈ ಥರ ಆದಂಥ ಅನೇಕ ಈ ನಮ್ಮ ದೇಶದ ಪರಿಸ್ಥಿತಿ ಬಗ್ಗೆ ತಮಗೆ ಗೊತ್ತಾಗಲಿ ಅಂತ ಹೇಳ್ತಿರತ್ತೆ. ಮತ್ತು ಬೇರೆದವರು ನಾವು ಕಂಪೇರ್ ಮಾಡಿದರೆ ನಮ್ಮದು 30 ವರ್ಷ ಜರ್ನಿಯಲ್ಲಿ ಅಸಂಖ್ಯಾತ ಕೋಟಿ ಜನ ಟ್ರಾವೆಲ್ ಮಾಡಿದ್ದಾರೆ. ದಿವಸ ಒಂದು 13-14 ಸಾವಿರ ಜನ ಟ್ರಾವೆಲ್ ಮಾಡ್ತಾರೆ. ನಮ್ಮ ಬಸ್ ಆಕ್ಸಿಡೆಂಟ್ನಲ್ಲಿ ಸತ್ತೋದವರು ಅಂದರೆ ಒಂದು 3-4, ಅಥವಾ ಸ್ವಲ್ಪ ಕೈ ಮುರಿದದ್ದು, ಕಾಲು ಮುರಿದದ್ದು ಕೇಸು ಅಂದರೆ ಒಂದು 20-30. ಅದೆಲ್ಲ ಸಾಕಷ್ಟು ಜಾಗೃತಿಯನ್ನು ವಹಿಸ್ತಿರ್ತಿತ್ತು. ಆದರೂ ಕೂಡ ಒಂದೊಂದು ಸರಿ ನಮ್ಮದು ಪರಿಸ್ಥಿತಿ ಮಿಕ್ಕಿ ಹೋಗಿಬಿಡುತ್ತೆ. ಈಗ ಸರ್, ಟೋಟಲ್ ನಿಮ್ಮ VRL ಟ್ರಾವೆಲ್ಸ್ನ ರೆವಿನ್ಯೂ ಎಷ್ಟು ಅಂತ? ಟ್ರಾವೆಲ್ಸ್ನಲ್ಲಿ ನಾನು ಇಲ್ಲ ಈಗ ಸದ್ಯ. ಓಕೆ, ಅದು ಟ್ರಾವೆಲ್ಸು VRL ಲಾಜಿಸ್ಟಿಕ್ನಿಂದ ಅದನ್ನೊಂದು ಡಿಮರ್ಜ್ ಮಾಡಿ ಅದು ಬೇರೆ ಕಂಪ್ನಿಯನ್ನು ಮಾಡಿದ್ದೀವಿ. ಅದನ್ನು ನನ್ನ ಮೊಮ್ಮಗ ಶಿವ ನೋಡ್ತಾ ಇದ್ದಾನೆ. ಅದರಿಗೆ ಗೊತ್ತು. ನನ್ನ ಅಂದಾಜು ಪ್ರಕಾರ ಇರ್ಬೋದು ಒಂದು 600 crores ಇರ್ಬೋದು, ನಂಗೆ ಗೊತ್ತಿಲ್ಲ. ಒಂದು 50 ಕೋಟಿ ಹೆಚ್ಚು ಕಮ್ಮಿ 600 crores ಇರ್ಬೋದು. ಅದೇ ಲಾಜಿಸ್ಟಿಕ್ದು? ಲಾಜಿಸ್ಟಿಕ್ 3200 ಇದೆ. 3200 crores. ಓಕೆ. ಈಗ ನಾಳೆ ನಾನೇ ಈ ಟ್ರಾವೆಲ್ಸ್ ಅಥವಾ ಲಾಜಿಸ್ಟಿಕ್ಸ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಸರ್ಕಾರದ ನಾರ್ಮ್ಸ್ಗಳು ಬರ್ತವೆ ಅಂತ, ನಾನೇನೆಲ್ಲ ಫಾಲೋ ಮಾಡಬೇಕು? ಲೈಸೆನ್ಸ್ಗಳು ಏನು ಬರ್ತವೆ? ಅದೆಲ್ಲ ಈಸಿ ಇದೆ, ಎಲ್ಲ ಆನ್ಲೈನಲ್ಲಿ ಸಿಕ್ಕುತ್ತೆ, ಏನು ದೊಡ್ಡದಿಲ್ಲ. ಶುರು ಮಾಡೋಕ್ಕೆ ಯಾವುದೂ ತೊಂದರೆ ಇಲ್ಲ. ಮದುವೆ ಆದಂಗೆ ಅದು. ನೀವು 5,000 ರೂಪಾಯಿದಲ್ಲಿ ಮದುವೆ ಮಾಡ್ಬೋದು, 5 ಕೋಟಿಯಲ್ಲಿ ಮದುವೆ ಮಾಡೋದು. ನಂತರ ತಾಪತ್ರೆ ಯಾವ ತಾಪತ್ರೆ ಬರುತ್ತಂದರೆ, ನನಗೆ ನೀವು ಕೇಳಿದರೆ 50 ವರ್ಷದ ಅನುಭವ ಇದೆ, ಲಿಸ್ಟ್ ಕೊಡಿ ಅಂದ್ರೆ ಅದು ಕೊಡಕ್ಕೆ. ಕರೆಕ್ಟ್ ಸರ್. ಇಲ್ಲಿಂದ ಏವಿಯೇಷನ್ ಬಿಸ್ನೆಸ್ಗೆ ಹೋಗ್ತೀರಿ, ಅದು ಹೇಗೆ ಬಂತು ಅಂತ? ಈಗ ಏವಿಯೇಷನ್ ನಾವು ಬಿಸ್ನೆಸ್ ಮಾಡೋದಿಲ್ಲ, ಮಾಡಿನೂ ಇಲ್ಲ. ಓಕೆ, ಒಂದೇ ಒಂದು ಏರ್ಕ್ರಾಫ್ಟ್ ನಮ್ಮ VRL ಲಾಜಿಸ್ಟಿಕ್ನಲ್ಲಿ ಇತ್ತು. ಅದು ನಮ್ಮ 50-60% ನಮ್ಮ ಉಪಯೋಗದ ಸಲುವಾಗಿ. ಅಷ್ಟು ದೇಶದಲ್ಲಿ ಅಡ್ಡಾಡಬೇಕಂದ್ರೆ ಒಂದು ಏರ್ಕ್ರಾಫ್ಟು ಸಾಮಾನ್ಯ ಮನುಷ್ಯರಿಗೆ ಅದು ಒಂದು ಭಾಳ ದೊಡ್ಡ ಲಕ್ಸುರಿ ಅನ್ನಿಸ್ಬೋದು. ಬಟ್ ಅದರ ಅವಶ್ಯಕತೆ ಅಷ್ಟಿದೆ. ನಾವು ಇವತ್ತು 40 ದಿವಸ ನಮ್ಮದೇ ಏರ್ಕ್ರಾಫ್ಟ್ನಲ್ಲಿ ಟ್ರಾವೆಲ್ ಮಾಡಿದರೆ ಎಷ್ಟು ಕೆಲಸ ಮಾಡ್ತೀವಿ. ನೀವು ಬೇರೆ ಏರ್ಕ್ರಾಫ್ಟ್ನಲ್ಲಿ ಹೋದರೆ 100 ದಿವಸ ಬೇಕು. ಸೊ ವರ್ಷದಲ್ಲಿ ಸಾಧಾರಣ ನಾನು ಒಂದು 100 ಡೇ ನನ್ನ ಏರ್ಕ್ರಾಫ್ಟ್ನಲ್ಲಿ ನಾನು ಹೋದರೆ ಐ ಆಮ್ ಸೇವಿಂಗ್ 150 days ಇನ್ ಎ ಇಯರ್. ಮನುಷ್ಯನ ಲೈಫು ಅಥವಾ ನಂಬರ್ ಆಫ್ ಅವರ್ಸ್ ಆಫ್ ವರ್ಕಿಂಗ್ ಅಷ್ಟೇ. ಇವತ್ತು ನಾನು
ಹುಬ್ಳಿಯಿಂದ ಮಂಗಳೂರಿಗೆ ಹೋಗ್ಬೇಕಂದ್ರೆ ಫ್ಲೈಟ್ ಇಲ್ಲ. ಬೆಂಗಳೂರಿಗೆ ಹೋಗಿ ನಾವು ಮಂಗಳೂರು ಮುಟ್ಟಕ್ಕೆ 1 ಡೇ ಫುಲ್ ಬೇಕು. ಮತ್ತು 2 ತಾಸು ಕೆಲಸ ಮುಗಿಸ್ಕೊಂಡು ಮಂಗಳೂರಿಂದ ವಾಪಸ್ ಬರ್ಬೇಕಂದ್ರೆ ಮತ್ತೆ 1 ಡೇ ಬೇಕು. ನಾನು ಈಗ 2 ತಾಸು ಮಂಗಳೂರಿನಲ್ಲಿ ಕೆಲಸ ಇದ್ದರೆ ಇಲ್ಲಿ ಯಾರಾದರೂ ಒಂದು ಬರ್ತೀನಪ್ಪ 4 ತಾಸು ಬಿಟ್ಟು ಅಂತ ಹೇಳಿಬಿಡ್ತೀನಿ, ಮಂಗಳೂರಿಗೆ ಹೋಗಿ ಬರ್ತೀನಿ ಅಂತ. ಈ ಒಂದು ಸೌಲಭ್ಯ ಇರುತ್ತೆ. ಸಪೋಸ್ ನೀವು ನಾಗ್ಪುರ್ ಹೋಗ್ಬೇಕಂದ್ರೆ ಹುಬ್ಳಿಯಿಂದ ಯು ಹ್ಯಾವ್ ಟು ಗೋ ವಯಾ ಬಾಂಬೆ, ಇಟ್ ವಿಲ್ ಟೇಕ್ 2 ಡೇಸ್. ನಾನು ದಿಲ್ಲಿಗೆ ಹೋಗ್ಬೇಕಂದ್ರೆ ಇವತ್ತು ನಾಗ್ಪುರ್ನಲ್ಲಿ 4 ತಾಸು ಕೆಲಸ, ಮತ್ತು ಯಾವುದಾದ್ರು ಅಹಮದಾಬಾದು ಅಥವಾ ಯಾವುದೋ ಒಂದು ಇಂದೋರ್ನಲ್ಲಿ ಒಂದು 4 ತಾಸು ಕೆಲಸ ಮಾಡಿ ರಾತ್ರಿ ದಿಲ್ಲಿ ಮುಟ್ತೀನಿ. ಹೀಗೆ ಸರ್, ಈಗಂತೂ ಹೇಗಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಇಂಡಿಗೋದು ನೋಡಿದ್ವಿ ಏನೆಲ್ಲ ಆಯಿತು ಅಂತ. VRL ಇಷ್ಟು ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದೆ, ಜನಕ್ಕೆ ನಂಬಿಕೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಈ ಕನೆಕ್ಟಿವಿಟಿ ಅನ್ನೋದು ಇಂಪ್ರೂವ್ ಕೂಡ ಆಗ್ತಿದೆ. ಅಲ್ಲಲ್ಲಿ ಟೈರ್ 2 ಸಿಟಿಯಲ್ಲಿ, ಟೈರ್ 3 ಸಿಟಿಗೆ ಈ ಏವಿಯೇಷನ್ ಕನೆಕ್ಷನ್ ಅಂತ ಸಿಗ್ತಾ ಇದೆ. ಸೊ ಮುಂದೆ ಏನಾದ್ರು ಬಿಸ್ನೆಸ್ ಮಾಡೋವಂಥದ್ದು ಅಂದರೆ ಏವಿಯೇಷನ್ ಸೆಕ್ಟರ್ಗೆ ಮತ್ತೆ ರೀಎಂಟ್ರ್ ಅಥವಾ ನಾವು ಎಂದು ಯೋಚನೆ ಮಾಡಿಲ್ಲ, ಮಾಡೋದನ್ನಿಲ್ಲ. ಅದಕ್ಕೆ ಭಾಳ ದೊಡ್ಡ ಬಂಡವಾಳ ಬೇಕು. ಮತ್ತು ಈಗ ನನಗೂ 76 ವರ್ಷ, ನಾ ಯಾವುದೂ ಅಂತ ರಿಸ್ಕನ್ನು ತಗೊಳ್ಕೊಳ್ಳೋದಿಲ್ಲ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಎಸ್ ಸರ್, ಕೊನೆಯದಾಗಿ ಸರ್, ಈ ಲಾಜಿಸ್ಟಿಕ್ಸ್ ಬಿಸ್ನೆಸ್ಸು ಅಥವಾ ಟ್ರಾವೆಲ್ಸ್ ಬಿಸ್ನೆಸ್ಸು ಇದನ್ನು ಮಾಡೋರಿಗೆ ಏನು ಹೇಳ್ತೀರಿ? ತಮ್ಮ ಕಿವಿ ಮಾತೇನು? ಲಾಜಿಸ್ಟಿಕ್ಕು ಟ್ರಾವೆಲ್ ಮಾಡ್ಬೋದು, ಚಿಕ್ಕ ಪ್ರಮಾಣದಲ್ಲಿ ಮಾಡ್ಬೋದು. ನಾ ಹೇಳಿದ್ನಲ್ಲ, ಇವನ್ ಒಂದು AC ಗಾಡಿ ತಗೊಂಡ್ಕೊಂಡು ಚಾಲೂ ಮಾಡ್ಬೋದು. ಗುರು ಆಗ್ಬೇಕಂದ್ರೆ ಕಷ್ಟಪಡಬೇಕಾಗತ್ತೆ. ನಾನು ಕೂಡ ನನ್ನ ಲಾರಿ ನಾನೇ ಡ್ರೈವ್ ಮಾಡ್ಕೊಂಡು ಓಡಾಡಿದರೆ ನಾನು ಇನ್ನಾದರೂ 1 ಅಥವಾ 2 ಗಾಡಿಯಲ್ಲಿ ಇರ್ತಿದ್ದೆ. ಸೊ ಗ್ರೋತ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಜನರನ್ನು ರೆಡಿ ಮಾಡಬೇಕಾಗತ್ತೆ. ರೆಡಿಮೇಡ್ ಜನ ಈ ಇಂಡಸ್ಟ್ರಿಯಲ್ಲಿ ಸಿಗೋದಿಲ್ಲ. ಇವತ್ತು ನಿಮ್ಮ ಮೀಡಿಯಾದಲ್ಲಿರ್ಬೋದು ಅಥವಾ ಒಂದು ಸ್ಕೂಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಬಂದಿರ್ತಾರೆ. ಯಾವುದೇ ಒಂದು ಅಕೌಂಟಿಂಗ್ ಇರ್ಬೋದು ಅಥವಾ ಒಂದು ಆನ್ಲೈನ್ ಸಿಸ್ಟಮ್ ಇರ್ಬೋದು. ಅದರಲ್ಲಿ ಒಂದು CA ಆದವರು, CS ಆದವರು, MBA ಆದವರು ಸಿಗ್ತಾರೆ. ಇದರಲ್ಲಿ ಹಾಗಿರೋದಿಲ್ಲ. ನೀವು ಎಲ್ಲ ಜನರನ್ನು ತಯಾರು ಮಾಡಬೇಕಾಗುತ್ತೆ, ರೆಡಿಮೇಡ್ ಸಿಕ್ಕಲ್ಲ. ಮತ್ತು ಲೇಬರ್ ಕ್ಲಾಸ್ ಅಂತೂ ತುಂಬ ಕಷ್ಟ, ಯಾರೂ ದುಡಿಯೋದೇ ಇಲ್ಲ ಸೌತ್ ಇಂಡಿಯಾದಲ್ಲಿ. ಇವನ್ ಮಂಗಳೂರಿನಲ್ಲಿ ಕೂಡ ಇವತ್ತು ಲೇಬರ್ಸ್ ಎಲ್ಲಿದ್ದಾರೆ, ಎಲ್ಲರೂ ಹೊರಗೆ ಹೋಗಿದ್ದಾರೆ. ಸೊ ಕಷ್ಟ ಇದೆ ಸರ್. ಟ್ರಾವೆಲ್ಸು, ಲಾಜಿಸ್ಟಿಕ್ಸು ಈ ಬಿಸ್ನೆಸ್ ನಡೀತಾ ಇತ್ತು. ಒಮ್ಮೆಲೆ ನೀವು ಮೀಡಿಯಾ ಬರಬೇಕು ಅಂತ ಅಂದ್ಕೊಳ್ತೀರಿ. ವಿಜಯ ಕರ್ನಾಟಕ ಅಂತ ಒಂದು ಪೇಪರ್ ಬರುತ್ತೆ. ಯಾಕೆ ಸರ್ ಅಲ್ಲಿ ಏನಾದರೂ ಬಿಸ್ನೆಸ್ ಗ್ಯಾಪ್ ಕಾಣಿಸ್ತಾ ನಿಮಗೆ? 30 ವರ್ಷದ ಹಿಂದೆ ಕನ್ನಡ ಮಾಧ್ಯಮದಲ್ಲಿ ರಾಜ್ಯ ಮಟ್ಟದ 2-3 ಪತ್ರಿಕೆಗಳು ಮಾತ್ರ ಇತ್ತು. ಒಂದು ಬೆಂಗಳೂರು ಭಾಗಕ್ಕೆ ಸೀಮಿತ, ಒಂದು ಹುಬ್ಬಳ್ಳಿಯಲ್ಲಿ ಪ್ರಿಂಟ್ ಆಗೋದು ಉತ್ತರ ಕರ್ನಾಟಕಕ್ಕೆ ಸೀಮಿತ, ಒಂದು ಮಂಗಳೂರಿನಲ್ಲಿ ಪ್ರಿಂಟ್ ಆಗೋದು ದಕ್ಷಿಣ ಕರ್ನಾಟಕಕ್ಕೆ ಸೀಮಿತ, ಹೀಗಿತ್ತು. ಅದಕ್ಕೆ ಮತ್ತು ಕೆಲವು ಮೀಡಿಯಾದಲ್ಲಿ, ಕೆಲವು ಪ್ರಿಂಟ್ ಮೀಡಿಯಾದಲ್ಲಿ ಅನೇಕ ಜನರು ತೇಜೋವಧಿ ಕೂಡ ಆಗಿದ್ದು ನೋಡಿದೆ. ಅವತ್ತು ಬಂಗಾರಪ್ಪನವ್ರ ತೇಜೋವಧಿ ಹೇಗಾಯಿತು, ಅರಸವ್ರ ತೇಜೋವಧಿ ಹೇಗಾಯಿತು, ಈ ಥರ ಅನೇಕ ಉದಾಹರಣೆಗಳಿದೆ. ನಾವು ಒಂದು ನೈತಿಕವಾಗಿ ಒಂದು ಪತ್ರಿಕೆ ಶುರು ಮಾಡೋದು ಒಂದು ಇದು ಕಾಲ ಒದಗಿ ಬಂದಿದೆ. ಮತ್ತು ಕೇವಲ 2 ಸೆಂಟರ್ನಿಂದ ಎಲ್ಲ ಪತ್ರಿಕೆಗಳು ನಡೀತಾ ಇತ್ತು. ಒಂದು ಮಂಗಳೂರು ಭಾಗದಿಂದ ಮತ್ತು ಬೆಂಗಳೂರು, ಇನ್ನೊಂದು ಬೆಂಗಳೂರು ಹುಬ್ಬಳ್ಳಿ, ಈ ಥರ. ಅದಕ್ಕೆ ನಾವು ಕರ್ನಾಟಕದಲ್ಲಿ 10 ಸ್ಥಳಗಳಲ್ಲಿ ಪತ್ರಿಕೆಯನ್ನು ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು, ಅಗೇನು ನಾವು ಹೇಳಿದ್ನಲ್ಲ ಕಾರ್ಬನ್ ಕಾಪಿ ಎಲ್ಲ ಅಂಥೇಳಿ. ಯಾಕಂದರೆ ನಾನು ಕರ್ನಾಟಕ ಬಿಟ್ಟು ಇಂಡಿಯಾ ತುಂಬ ಅಡ್ಡಾಡಕತ್ತಿ ಈಗ ಒಂದು 60 ವರ್ಷ ಆಯ್ತು. ಸೊ ಬೇರೆ ರಾಜ್ಯದಲ್ಲಿ ಉತ್ತಮ ಪತ್ರಿಕೆಗಳು ಇರ್ತವೆ, ತಮಿಳುನಾಡು, ಆಂಧ್ರ, ಕೇರಳದಲ್ಲಿ. ಕರ್ನಾಟಕಕ್ಕೆ ಯಾಕೆ ದಾರಿದ್ರ್ಯ ನಾವು ಮಾಡಬಹುದು ಅಂಥೇಳಿ ಆ ಲೆಕ್ಕದಲ್ಲಿ ಶುರು ಮಾಡಿದ್ದು. ಮತ್ತು ಅಲ್ಲಿ ಏನು ಪತ್ರಿಕೆಗಳಿದ್ದಾವೆ, ಆಂಧ್ರದಲ್ಲಿ ಆವಾಗ ಈನಾಡು ಅನ್ನೋದು ಭಾಳ ಫೇಮಸ್ಸು, ಈಗೂ ಫೇಮಸ್ ಇದೆ ಈನಾಡು. ಅವರು ಆಂಧ್ರದಲ್ಲಿ 17-18 ಸೆಂಟರ್ನಿಂದ ಮಾಡ್ತಿದ್ರು. ಸೊ ಕರ್ನಾಟಕದಲ್ಲಿ ಅಷ್ಟು ದೊಡ್ಡದಿಲ್ಲ ಕರ್ನಾಟಕ, ಒಂದು 10 ಆದರೂ ಮಾಡಬೇಕು ಅಂಥೇಳಿ ನಾವು ಶುರು ಮಾಡಿದ್ದೆ. ಅಂದಾಜು ಒಂದು 3 ಡಿಸ್ಟಿಕ್ಟಿಗೆ ಒಂದು, 4 ಡಿಸ್ಟಿಕ್ಟಿಗೆ ಒಂದು, ಹೀಗೆ ಮಾಡಬೇಕು. ಅದಕ್ಕೆ ನಾವು ಬೆಂಗಳೂರಿನಲ್ಲಿ ಶುರು ಮಾಡಿದ್ದು, ನಂತರ ಹುಬ್ಬಳ್ಳಿ,
ನಂತರ ಬಿಜಾಪುರ, ಗುಲ್ಬರ್ಗ, ಮೈಸೂರು ಈ ಥರ 10 ಸೆಂಟರ್ನಲ್ಲಿ ಪತ್ರಿಕೆಯನ್ನು ಶುರು ಮಾಡಿದ್ವಿ. ಮತ್ತು ಜನರಿಗೆ ಏನು ಕಂಟೆಂಟ್ ಬೇಕಾಗಿತ್ತು, ನಾವು ಪತ್ರಿಕೆ ಶುರು ಮಾಡಿದಾಗ ಯಾವ ರೈತರು ಪತ್ರಿಕೆಯನ್ನು ಓದ್ತಾ ಇದ್ದಿಲ್ಲ. ನಾವು ಕೃಷಿ ವಿಜಯ ಅಂಥೇಳಿ ಪುರವಣಿಯನ್ನು ಶುರು ಮಾಡಿದ್ದಕ್ಕೆ ರೈತರು ಪತ್ರಿಕೆಯನ್ನು ಓದ್ತಾ ಇದ್ದರು. ಯಾವ ಮಹಿಳೆಯರು ಪತ್ರಿಕೆ ಓದ್ತಾ ಇದ್ದಿಲ್ಲ. ಮಹಿಳಾ ವಿಜಯನ ಶುರು ಮಾಡಿದ ಮೇಲೆ ಮಹಿಳೆಯರು ಓದ್ತಾ ಇದ್ದರು. ಆಮೇಲೆ ಧರ್ಮದ ಬಗ್ಗೆ ಜಾಗೃತಿ ಇದ್ದಿಲ್ಲ. ಅದಕ್ಕೆ ಧರ್ಮ ವಿಜಯ ಅಂತ ಶುರು ಮಾಡಿದ್ವಿ ನಾವು, ಒಂದು ಪುರವಣಿ. ಎಲ್ಲ ಧರ್ಮ, ಎಲ್ಲ ಜಾತಿ, ಯಾವ ಸಂಪ್ರದಾಯ, ಯಾವ ಥರ ಯಾಕೆ ಮಾಡ್ತಾರೆ ಅನ್ನೋದು ಒಂದು ವಿಷಯ. ಅದೇ ರೀತಿ ಇಂಗ್ಲೀಷ್ನಲ್ಲಿ ಮಾತ್ರ ಒಂದು ಕಾಮರ್ಸ್ ಬಗ್ಗೆ ಇತ್ತು. ನಾವು ಒಂದು ಸಪ್ಲಿಮೆಂಟ್ ಮಾಡಿದ್ವಿ ರಿಲೇಟೆಡ್ ಟು ಫೈನಾನ್ಸ್. ಈ ಥರ 7 ದಿವಸದಲ್ಲಿ 7 ವಿಭಿನ್ನ ಸಪ್ಲಿಮೆಂಟ್ಗಳನ್ನು ಮಾಡಿದ್ದು ಪ್ರಥಮ ನಾವು ಕರ್ನಾಟಕದಲ್ಲಿ. ಮತ್ತು ಪ್ರಥಮವಾಗಿ ನಾವು ಇವತ್ತು ಹುಬ್ಬಳ್ಳಿಯಲ್ಲಿ ಪ್ರಿಂಟ್ ಆದದ್ದು 5 ಗಂಟೆವರೆಗೆ ಸಾಯಂಕಾಲ ನಿಮಗೆ ನ್ಯೂಸ್ ಬಂತು ಅಂದರೆ 6 ಗಂಟೆಗೆ ಮುದ್ರಣ ಮಾಡಿ ಗುಲ್ಬರ್ಗ ಮತ್ತು ಬೀದರ್ಗೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ತಲುಪ್ತಾ ಇತ್ತು. ಸೊ ಅಲ್ಲಿ ಜನ ಈ ಪೇಪರನ್ನು ಇಲ್ಲಿಂದ ಹೋಗೋ ಪೇಪರನ್ನು ಹೆಚ್ಚು ಓದ್ತಿದ್ದಿಲ್ಲ. ಅಲ್ಲಿ ಆಂಧ್ರದಿಂದ ಬರುವಂಥ ಪೇಪರು, ಯಾವುದೋ ಒಂದು ಹಿಂದಿ ಪೇಪರು, ಮರಾಠಿ ಪೇಪರು, ಉರ್ದು ಪೇಪರು ಓದುವ ಅಭ್ಯಾಸ. ಭಾಳ ಹೈ ಕ್ವಾಲಿಫೈಡ್ ಜನ ಇದ್ದರೆ ಹೈದರಾಬಾದಿಂದ ಇಂಗ್ಲೀಷ್ ಪೇಪರ್ ಬರ್ತಿತ್ತು, ಅದನ್ನು ಓದ್ತಿದ್ರು. ಲೈಕ್ ಇಂಡಿಯನ್ ಎಕ್ಸ್ಪ್ರೆಸ್ ಈ ಥರ ಪತ್ರಿಕೆಯನ್ನು ಓದ್ತಾ ಇದ್ದರು. ಅದಕ್ಕೆ ನಾವು ಗುಲ್ಬರ್ಗದಿಂದ ಮಾಡಿದ್ವಿ. ಗುಲ್ಬರ್ಗದಿಂದ ಮಾಡಿ ರಾತ್ರಿ 2 ಗಂಟೆವರೆಗೆ ಬರೋ ನ್ಯೂಸ್ಗಳನ್ನು ನಾವು ಬೀದರ್ ಜನಕ್ಕೆ ಬೆಳಗ್ಗೆ 6 ಗಂಟೆಗೆ ಕೊಡುವಂಥ ಆಯಿತು. ಹೀಗಾಗಿ ಓದುಗರ ಸಂಖ್ಯೆ ತುಂಬ ಹೆಚ್ಚಾಯಿತು. ನಾವು ಪುರವಣಿಗಳ ಮುಖಾಂತರ ಮತ್ತು ನಮ್ಮ ದೇಶದ ಕಲ್ಚರ್ ಬಗ್ಗೆ ಹೆಚ್ಚು ನಾವು ತಿಳಿದಾಗ ನನಗೆ ಬೆಂಗಳೂರು ಆವೃತ್ತಿ ಮೊದಲು ಮಾಡಿದಾಗೆ ಒಂದು ದಿವಸಕ್ಕೆ 12,000 ಇತ್ತು ನಮ್ಮದು ಸರ್ಕ್ಯುಲೇಷನ್ ಇತ್ತು. ನಂತರ 2 ತಿಂಗಳ ನಂತರ ಹುಬ್ಬಳ್ಳಿ ಮಾಡಿದಾಗ ನಮ್ಮ 12,000 ಬೆಂಗಳೂರು. ಹುಬ್ಬಳ್ಳಿಯಲ್ಲಿ ನಾವು ಮಾಡಿದಾಗ ಒಂದು 2-3 ಸಾವಿರ ಜನ ಭಾಳ ಕುತೂಹಲದಿಂದ ಬಂದಿದ್ದರು. ಅದರಲ್ಲಿ ಕೆಲವರು ಮಾಧ್ಯಮ ಬಗ್ಗೆ ಗೊತ್ತಿದ್ದವರು ಬಂದಿದ್ದರು. ಅದಕ್ಕೆ ನಾವು ಮುಂಬರುವ 2 ವರ್ಷದಲ್ಲಿ ಒಂದು 5-6 ಲಕ್ಷ ಪ್ರತಿಗಳನ್ನು ಟಾರ್ಗೆಟ್ ಇಟ್ಟಿದ್ದೀವಿ ಮಾಡೋದು. ಮತ್ತು 10 ಕಡೆ ನಾವು ಮಾಡ್ತೀವಿ 2 ವರ್ಷದಲ್ಲಿ ಅಂದಾಗ ತುಂಬ ಜನ ಅಪ್ರಿಷಿಯೇಟ್ ಮಾಡಿ ಚಪ್ಪಾಳೆ ತಟ್ಟಿದರು. ಪತ್ರಿಕೆ ಬಗ್ಗೆ ಗೊತ್ತಿದ್ದವರು ಮಾತ್ರ ನಗ್ತಾ ಇದ್ದರು. ನಾವು ಅವ್ರನ್ನೆಲ್ಲ ಗಮನಿಸಿದ್ದೆ. ನಂತರ ಅವ್ರು ಫೋನ್ ಮಾಡಿ ನನಗೆ ಬೈತಾಯಿದ್ರು, ನೋಡಪ್ಪ 2-3 ಸೆಂಟ್ರ್ ಮಾಡೋಕ್ಕೆ ಒಂದು 60-70 ವರ್ಷ ಹೋಗುತ್ತೆ ಎಲ್ಲ ಪತ್ರಿಕೆದ, ನೀನು 2 ವರ್ಷದಲ್ಲಿ 10 ಸೆಂಟ್ರನ್ನ. ಅಲ್ಲ ರೀ, ನಾ ಈಗಾಗಲೇ ಮಷಿನರಿ ಆರ್ಡರ್ ಕೊಟ್ಟಾಗಿದೆ 10 ಸೆಂಟ್ರಿಗೆ, ಮಾಡಲೇಬೇಕು. ಇದೆಲ್ಲ ಆಗೋದಿಲ್ಲ. ಎಲ್ಲಿಂದ ನಿಮಗೆ ಎಡಿಟರ್ ಬರ್ತಾರೆ, ಎಲ್ಲಿಂದ ನಿಮಗೆ ರಿಪೋರ್ಟರ್ ಸಿಗ್ತಾರೆ? ಹೊಸಬರನ್ನೆಲ್ಲ ನಾವು ಎಡಿಟರ್ ಮಾಡಿಬಿಟ್ವಿ, ಹೊಸಬರನ್ನೆಲ್ಲ ರಿಪೋರ್ಟ್ ಮಾಡಿ. ಫಸ್ಟ್ನಲ್ಲಿ ನಮಗೆ ಎಡಿಟರ್ ಅಂತ ಒಬ್ಬರೇ ಒಳ್ಳೆಯ ಸಿಕ್ಕರು, ಈಶ್ವರ್ ದೈತೋಟ್. ತುಂಬ ಶ್ರದ್ಧೆಯಿಂದ ಒಂದು ಅಡಿಪಾಯ ಚೆನ್ನಾಗಿ ಹಾಕಿದರು. ಹೀಗೆ ಬೆಳಿಲಿಕ್ಕೆ ಸಾಧ್ಯ ಆಯಿತು. ಸೊ ಸ್ಟಾರ್ಟಿಂಗಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತ ಒಂದು ಪೇಪರ್ ಶುರು ಮಾಡೋಕ್ಕೆ? ನನಗದು ಜ್ಞಾಪಕ ಇಲ್ಲ. ಒಂದು 100 crores ಆಗಿರ್ಬೋದು. 100 ಕೋಟಿ. 100 ಕೋಟಿ. ಅಷ್ಟು ಕಡಿಮೆ ಸಮಯದಲ್ಲಿ ತುಂಬ ಒಳ್ಳೆ ಸರ್ಕ್ಯುಲೇಷನ್ ಬಂತು, ಇಡೀ ರಾಜ್ಯದಲ್ಲೆಲ್ಲ ಹೆಸರು ಬಂತು. ಅಂದರೆ ಹೊಸ ಓದುಗರನ್ನ ಸೃಷ್ಟಿ ಮಾಡಿದ್ವಿ ನಾವು. ಆಮೇಲೆ ನಾವು ಮಾಡಿದ್ರಿಂದ ಬೇರೆದವರೆಲ್ಲ ನಗ್ತಾ ಇದ್ರು. ಅವರು ನಗ್ತಾ ಇರುವಾಗ ಒಂದು 2 ವರ್ಷದಲ್ಲಿ ನಾವು ನಂಬರ್ 1 ಆಗಿದ್ದು ಎಲ್ಲರಿಗೂ ಅವಶ್ಯಕತೆ ಆಯಿತು. ಅವರು ಬದುಕಲಿಕ್ಕೆ ಅವ್ರನ್ನು ಹೆಚ್ಚು ಸೆಂಟ್ರ್ನಲ್ಲಿ ಮಾಡಬೇಕು ಅಂಥೇಳಿ. ಹೀಗಾಗಿ ಎಲ್ಲ ಪತ್ರಿಕೆಗಳು ಬೆಳೆದದ್ದು ಒಂದು ಖುಷಿ ನನಗೆ. ನಮ್ಮ ಪತ್ರಿಕೆ ಬೆಳೆದದ್ದು ಬೇರೆ ವಿಷಯ, ಎಲ್ಲ ಪತ್ರಿಕೆಗಳು ಬೆಳೆದದ್ದು ಒಂದು ಖುಷಿ. ಅವತ್ತು ರಾಜ್ಯದಲ್ಲಿನೇ ಒಂದು 5-6 ಲಕ್ಷ ಸರ್ಕ್ಯುಲೇಷನ್ ಎಲ್ಲ ಪತ್ರಿಕೆ ಇದ್ದಾಗ
ನಾನು ಒಬ್ಬನೇ 6 ಲಕ್ಷ ಮಾಡ್ತೀನಿ ಅಂದಾಗ ಎಲ್ಲರಿಗೂ ನಗೆಪಾಟಲೆ ಆಗಿತ್ತು. ಬಟ್ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ, 5-6 ಪಟ್ಟದ ರಾಜ್ಯ ಮಟ್ಟದ ಪತ್ರಿಕೆಗಳು ಇವತ್ತು ಎಲ್ಲ ಸೇರಿ ಒಂದು 20-25 ಲಕ್ಷ ಸರ್ಕ್ಯುಲೇಷನ್ ಆಗಿದೆ. ಓದುಗರ ಹ್ಯಾಬಿಟ್ ಕಡಿಮೆ ಆದರೂ ಕೂಡ ಇಳಿಮುಖದಲ್ಲಿ ಪತ್ರಿಕೆ ಇದ್ದರೂ ಕೂಡ ಇವತ್ತು 6 ಲಕ್ಷ ಸರ್ಕ್ಯುಲೇಷನ್ ಇದ್ದದ್ದು ಇವತ್ತು 20-25 ಲಕ್ಷಕ್ಕೆ ಬಂದಿದೆ. ಸೊ ಇದು ಒಂದು ಅದು ಹೇಗೆ ಸಾಧ್ಯ ಅಂತ? ಈಗ ಓದೋರ ಸಂಖ್ಯೆ ಕಮ್ಮಿ ಆಗಿದೆ, ಡಿಸ್ಟ್ರಿಬ್ಯೂಷನ್ ಚಾನಲ್ಗಳ ಮೂಲಕ ನಾವು ತಲುಪಿಸ್ಬೇಕು. ಸೊ ನಿಮ್ಮ ಮಾಡೆಲ್ ಹೇಗಿತ್ತು ಅಂತ? ಓದೋರ ಸಂಖ್ಯೆ ಕಡಿಮೆ ಆದರೂ ಕೂಡ ಒಂದು ಸರಿ ನೀವು ಡಿಜಿಟಲ್ ಮೀಡಿಯಾದಲ್ಲಿ ಟಿ ವಿಯಲ್ಲಿ ಒಂದು ಪತ್ರಿಕೆ ಪ್ರತಿ ಮನೆಯಲ್ಲಿ ತೊಗೊತಾರೆ. ವಿಶೇಷವಾಗಿ ಹೆಚ್ಚು ಕೆಲಸ ಇಲ್ಲದವರು ಮತ್ತು ಹೆಚ್ಚು ಜ್ಞಾನ ಬೇಕು ಅನ್ನೋರು ಆರ್ಟಿಕಲ್ನ ಓದ್ತಾರೆ. ಈಗೂ ಇದ್ದಾರೆ, ಅವರು ತುಂಬ ಬಿಜಿ ಇದ್ದವರು ಕೂಡ ಒಳ್ಳೆಯ ಪತ್ರಿಕೆ ಒಳ್ಳೆಯ ಮಟೀರಿಯಲ್ ಸಿಕ್ಕರು ಓದ್ತಾರೆ. ರಾತ್ರಿ 12 ಆದರೂ ಓದ್ತಾರೆ, ಪೇಪರ್ ತೆಗೆದಿಟ್ಟಾದರೂ ಓದ್ತಾರೆ. ಮತ್ತೆ ಅದು 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 ಇದೆ ನಮ್ಮ ಇಂಡಿಯನ್ ಕಲ್ಚರ್ನಲ್ಲಿ. ಸೊ ಇದು ಒಂದು ಗ್ರೋತಿಗೆ ಕಾರಣ ಅಂತ. ಮತ್ತು ಪತ್ರಿಕೆ ಮಾರಿ ಜೀವಂತಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪತ್ರಿಕೆ ಕನ್ನಡದಲ್ಲಿ ಇವತ್ತು ಯಾವುದೇ ಪತ್ರಿಕೆಯಲ್ಲಿ ಸಾಧಾರಣ 20 ರೂಪಾಯಿ ಕಾಸ್ಟ್ ಬೀಳುತ್ತೆ. ನಾವು ಕೊಡ್ತಾ ಇರೋದು 5 ರೂಪಾಯಿ, ನಾವು ಏಜೆಂಟ್ರಿಗೆ ಕೊಡ್ತಾ ಇರೋದು 2.5 ರೂಪಾಯಿ. ಓಕೆ, ಅಂದರೆ ಪ್ರೊಡಕ್ಷನ್ ಕಾಸ್ಟ್ 20, ನೀವು ಅದನ್ನು 5 ರೂಪಾಯಿ ಕೊಡ್ತಿದ್ದೀರಿ, ಅಲ್ಲಿಗೆ ನಿಮಗೆ 15 ರೂಪಾಯಿ ಲಾಸು. ಜೊತೆಗೆ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಏಜೆಂಟ್ಗಳು, ಅವ್ರಿಗೆ 2 ರೂಪಾಯಿ ಕೊಡ್ತಿದ್ರಿ, ಅಲ್ಲಿಗೆ ನಿಮ್ಮ ಪ್ರಾಫಿಟ್ ಎಷ್ಟು ಬಂತು? ಪ್ರಾಫಿಟ್ ಇಲ್ವಲ್ಲ ಅಲ್ಲಿ? ಹಾಂ, ನಮ್ಮದು ಕಂಪ್ನಿ ನಡಿಬೇಕಂದ್ರೆ ಅಡ್ವರ್ಟೈಸ್ಮೆಂಟ್. ಸೊ ನಿಮ್ಮದು ಸರ್ಕ್ಯುಲೇಷನ್ ಹೆಚ್ಚಿಗೆ ಇದ್ದವ್ರು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ, ಒಳ್ಳೆಯ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ. ಸರ್ಕ್ಯುಲೇಷನ್ ಕಮ್ಮಿ ಇದ್ದವ್ರಿಗೆ ಕಡಿಮೆ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ, ಕಡಿಮೆ ರೇಟ್ ಸಿಗುತ್ತೆ. ಮತ್ತು ಇವತ್ತು ನಮ್ಮ ಪತ್ರಿಕೆ ಮೊದಲಿನ ಪತ್ರಿಕೆನೂ ನಂಬರ್ 1 ಆಯಿತು, ಎರಡನೇ ಪತ್ರಿಕೆ ನಂಬರ್ 1 ಆಗಿದೆ. ಅದೇ ಮೊದಲನೇ ಪತ್ರಿಕೆ ನಂಬರ್ 1 ಇದ್ದಾಗ ಅದನ್ನು ಯಾಕೆ ಮಾರಿದ್ರಿ ಅಂತ? ಮಾರುವಂಥ ಸಿಚುವೇಶನ್ ಏನು ಬಂತು? ಅದೇ ಅದ್ರ ಜೊತೆ ಒಂದು ವಿಜಯ ಟೈಮ್ಸ್ ಅಂತ ಒಂದು ಇಂಗ್ಲೀಷ್ ಪತ್ರಿಕೆ ಮಾಡಿದ್ವಿ, ಅದರಲ್ಲಿ ಕೂಡ ತುಂಬ ಲಾಸ್ ಆಯಿತು. ಅದರಲ್ಲಿ ತುಂಬ ಜನ ಲೈಕ್ ಮಾಡಿದ್ರು, ಈಗೂ ಕೇಳ್ತಾ ಇದ್ದಾರೆ ಯಾಕೆ ಬಂದ್ ಮಾಡಿದ್ರಿ ನೀವು ಅಂಥೇಳಿ. ಅದರಲ್ಲಿ ಕೂಡ ತುಂಬ ಗ್ರೋತ್ ಇತ್ತು. ಸಾಕಷ್ಟು ಅಡ್ವರ್ಟೈಸ್ಮೆಂಟು ಇಂಗ್ಲೀಷ್ ಪತ್ರಿಕೆ ಬೇಗ ಬರಲ್ಲ. ಓಕೆ, ಕಾರ್ಪೊರೇಟ್ಸ್ ಬೇಗ ನಂಬಿಕೆ ಕೊಡಲ್ಲ. ಅಲ್ಲೇ ನಮಗೆ ಸ್ವಲ್ಪ ಆದಾಯದಲ್ಲಿ ತೊಂದರೆ ಆಗಿ ನಾವು ಮಾರುವಂಥ ಬಂತು. ಮಾರಿದ್ದು ನನಗೇನು ಬೇಜಾರಿಲ್ಲ. ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂಥ ಪ್ರಿಂಟ್ ಮೀಡಿಯಾ ಟೈಮ್ಸ್ ಆಫ್ ಇಂಡಿಯಾಗೆ ಮಾರಿದ್ದಿದೆ. ನಮಗೆ ತುಂಬ ಸಂತೋಷ ಇದೆ, ಗೌರವ ಇದೆ ಅದರ ಬಗ್ಗೆ. ಓಕೆ, ಈಗ ಒಂದು ಪೇಪರ್ನ ನಡೆಸಬೇಕು ಅಂದರೆ ರೆವಿನ್ಯೂ ಬರೋದು ಒಂದೇ ಒಂದು ಮಾಧ್ಯಮ, ರೆವಿನ್ಯೂ ಸ್ಟ್ರೀಮ್ ಅಂತ ಹೇಳಿದ್ರೆ ಅದು ಅಡ್ವರ್ಟೈಸ್ಮೆಂಟ್ ಮಾತ್ರ. ಪೇಪರ್ ಇರಲಿ, ಟಿ ವಿ ನಾವು ಪುಕ್ಕಟ್ಟೆ ಕೊಡ್ತೀವಿ. ಆದರೆ ನಾವು ಈ ಏರ್ಟೆಲ್ ಅಂಥವೆಲ್ಲ ಇದಕ್ಕೆ ದುಡ್ಡು ಕೊಟ್ಟು ನಾವು ನ್ಯೂಸ್ ಕೊಟ್ಟು ತೊಗೊಳ್ಬೇಕಾಗತ್ತೆ. ನೆಟ್ವರ್ಕಿಂಗ್ ಅದನ್ನ ಈಗ ಟಿವಿ ಅಂತ ಬಂದಾಗ ನಾನು ಅದನ್ನು ಮಾತಾಡ್ತೀನಿ. ಟಾಟಾ ಸ್ಕೈ ಅಂಥದಕ್ಕೆಲ್ಲ ದುಡ್ಡು ಕೊಟ್ಟು ನಾವು ತೊಗೋಬೇಕಾಗತ್ತೆ. ನಾವು ವ್ಯೂವರ್ಸ್ಗೆ ಕೊಡೋದು ಫ್ರೀಯಾಗಿ, ಅಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್. ಸೊ ನಮ್ಮ ದಿಗ್ವಿಜಯದಲ್ಲಿ ಕೂಡ ಅಡ್ವರ್ಟೈಸ್ಮೆಂಟು ಅಷ್ಟು ಮಟ್ಟಿಗೆ ಬರಲಿಲ್ಲ. ಅದಕ್ಕೆ ಅದನ್ನು ಕೂಡ ಇಂಡಿಯಾದ ಪ್ರತಿಷ್ಠಿತ ಇವರಿಗೆ ಕೊಟ್ಟಿದೆ, ರಿಪಬ್ಲಿಕ್ಗೆ ಕೊಟ್ಟಿದೆ. ಕರೆಕ್ಟ್. ನೀವೀಗ ವಿಜಯ ಕರ್ನಾಟಕ ಮಾರಿದ್ರಿ, ವಿಜಯ ಟೈಮ್ಸ್ ಮಾರಿದ್ರಿ, ಆಯಿತು, ಇಲ್ಲಿಗೆ ಮಾಧ್ಯಮ ಇನ್ನು ನಾನು ಆ ಬಿಸ್ನೆಸ್ ಹೋಗೋದಿಲ್ಲ ಅಂತ ಅಂದ್ಕೊಂಡಾಗ ಒಂದಷ್ಟು ವರ್ಷಗಳು ಬಿಟ್ಟು ಮತ್ತೆ ವಿಜಯವಾಣಿ ಅಂತ ಶುರು ಮಾಡ್ತೀರಿ. ಅದು ಯಾಕೆ? ಈಗ ಸದ್ಯ ಯಾವುದು ವಿಚಾರ ಮಾಡಿಲ್ಲ. ನಾನು ಹೇಳಿದ್ನಲ್ಲ 76 ಅಂತೇಳಿ. ಮುಂದಿನ ಜನ್ರೇಷನ್ ಏನು ಮಾಡುತ್ತೆ ನಂಗೆ ಗೊತ್ತಿಲ್ಲ. ಅಲ್ಲಲ್ಲ, ಆ ಟೈಮಲ್ಲಿ ವಿಜಯ ಕರ್ನಾಟಕ ಮಾರಿದ್ಮೇಲೆ ಮತ್ತೆ ವಿಜಯವಾಣಿ ಸ್ಟಾರ್ಟ್ ಮಾಡಿದ್ದು ಯಾಕೆ ಅಂತ? ಸ್ಟಾರ್ಟ್ ಮಾಡಿದ್ದು ಅಂದರೆ ಇರಲಿ ಇನ್ನೂ ಪತ್ರಿಕೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು. ಓಕೆ, ಮತ್ತು ಅವ್ರ ಜೊತೆ ಕಾಂಪೀಟ್ ಮಾಡಬಾರ್ದು ಅಂತ 5 ವರ್ಷ ಕ್ಲಾಸ್ ಇತ್ತು. ನಾವು ಮಾಡಿದ್ದು 6 ವರ್ಷಕ್ಕೆ. ಯಾವುದೂ ವೈಲೇಷನ್ ಮಾಡಲ್ಲ ನಾವು, ಇರುತ್ತೆ. ಓಕೆ, ಅದಾದಮೇಲೆ ದಿಗ್ವಿಜಯ. ಈ ಟಿ ವಿಗೆ ಬರಬೇಕು ಅಂತ ಹೇಗೆ ಅನ್ನಿಸ್ತು? ಅದೇ ಎರಡೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಅಂತ. ನಿಜವಾಗ್ಲೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವು ಹೇಳಿದ್ನಲ್ಲ, ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್ ವಿ ಆರ್ ವೆರಿ ಎಕ್ಸ್ಪರ್ಟ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬ ಕಮ್ಮಿ ಆಯಿತು. ಯಾಕಂದರೆ ನಮ್ಮ ನ್ಯೂಸ್ ಇವರೆಲ್ಲ ಸೇಮ್ ಆಫೀಸು ಎಲ್ಲ ಬೇರೆದವ್ರು ಕಂಪೇರ್ ಮಾಡಿದ್ದು ನಮ್ಗೆ ತುಂಬ ಕಮ್ಮಿ. ಆದರೆ ರೆವೆನ್ಯೂ ಇರಲಿಲ್ಲ, ಅದೇ ಒಂದು ಪ್ರಾಬ್ಲಮ್ ಆ ಸೆಗ್ಮೆಂಟ್. ಓಕೆ, ಈಗ ಟಿ ವಿಗೂ ಕೂಡ ರೆವಿನ್ಯೂ ಅಂತ ಬಂದಾಗ ಅಡ್ವರ್ಟೈಸ್ಮೆಂಟ್ ಬೇರೆ ಯಾವುದೂ ರೆವೆನ್ಯೂ ಇಲ್ಲ.
ಓಕೆ, ಅಲ್ಲಿ ಹೇಗೆ ರೆವೆನ್ಯೂ ಡಿಸೈಡ್ ಆಗುತ್ತೆ ಅಂತ? ಈಗ TRP ಅಂತ ಏನೋ ಹೇಳ್ತಾರೆ, ಆ ನಂಬರ್ಸ್ ಬರುತ್ತೆ, ಅದ್ರ ಮೇಲೆ ರೆವೆನ್ಯೂ ಹೇಗೆ ಡಿಸೈಡ್ ಆಗುತ್ತೆ? TRP ಮೇಲೆ ಡಿಸೈಡ್ ಆಗುತ್ತೆ. TRP ಯಾರು ಚೆನ್ನಾಗಿರುತ್ತೆ ಅವ್ರು ಸಿಗುತ್ತೆ. ಓಕೆ, ಅದು ಒಂದೇ ರೆವಿನ್ಯೂ ಸ್ಟ್ರೀಮು, ಅದು ಮಾತ್ರ. ಸೊ ದಿಗ್ವಿಜಯನ ಮಾರಬೇಕಾದ ಪರಿಸ್ಥಿತಿ ಯಾಕೆ ಬಂತು ಅಂತ? ಅದು ಕಂಟಿನ್ಯೂಸ್ ಆಗಿ ಲಾಸ್ ಇರೋದ್ರಿಂದ ಇದು ಬೇಡ ಅಂತ ಮಾಡಿದ್ದು. ಸರ್, ಯಾರಾದರೂ ಹೊಸಬ್ರು ಈ ಪತ್ರಕರ್ತರು ಅಥವಾ ಮೀಡಿಯಾ ಮಾಡಬೇಕು, TV ಚಾನಲ್ ಮಾಡಬೇಕು ಅಥವಾ ಪೇಪರ್ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಏನು ಹೇಳ್ತೀರಿ ಅಂತ ಕೊನೆಯದಾಗಿ ಟಿಪ್ಸ್? ಅವ್ರವ್ರ ಸಾಮರ್ಥ್ಯ ಬಗ್ಗೆ ಹೇಗೆ ಗೇಜ್ ಮಾಡೋಕ್ಕಾಗತ್ತೆ. ಈಗ ಈ ಹುಡುಗ ಟ್ರಕ್ನಲ್ಲಿ ಎಂದು ಸಕ್ಸಸ್ ಆಗಲ್ಲ ಅಂಥೇಳಿ ಶರ ಬರೋದ ಮೇಲೆ ಸಕ್ಸಸ್ ಆಯ್ತು ತಾನೆ. ಪತ್ರಿಕೆ ಎಂದು ಸಕ್ಸಸ್ ಆಗಲ್ಲ ಅಂದಾಗ ಸಕ್ಸಸ್ ಆಯ್ತು ತಾನೆ. ಸೊ ಪ್ರಯತ್ನದ ಬಗ್ಗೆ ವಿಶ್ವಾಸ ಇದ್ದವರು ಖಂಡಿತವಾಗಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರ ಮಾತು. ಹೇಗೆ ಟ್ರಾವೆಲ್ ಬಿಸ್ನೆಸ್ಸನ್ನು ಶುರು ಮಾಡಬೇಕು, ಹೇಗೆ ಲಾಜಿಸ್ಟಿಕ್ಕನ್ನು ಶುರು ಮಾಡಬೇಕು, ಇದರಿಂದ ಲಾಭ ಗಳಿಸೋದು ಹೇಗೆ, ಜೊತೆಗೆ ಈ ಬಿಸ್ನೆಸ್ ಎಥಿಕ್ಸ್, ಒಂದು ಉದ್ಯಮವನ್ನು ಬೆಳೆಸುವುದಕ್ಕೆ, ಶುರು ಮಾಡೋದಕ್ಕೆ ಮತ್ತು ಅದನ್ನು ಈ ಹಂತಕ್ಕೆ ಬೆಳೆಸುವುದಕ್ಕೆ ಅದು ಎಷ್ಟು ಮುಖ್ಯ ಅನ್ನೋದನ್ನು ಅವರೇ ಹೇಳಿದ್ರು. ಇದಾಗಿತ್ತು ಇವತ್ತಿನ ಪಾಡ್ಕಾಸ್ಟ್. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಇದೇ ಥರದ ಇಂಟ್ರೆಸ್ಟಿಂಗ್ ಪಾಡ್ಕಾಸ್ಟ್ಗಳಿಗಾಗಿ ಗ್ರೋ ಕನ್ನಡವನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಜೊತೆಗೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಯಾರು ಅತಿಥಿ ಆಗಬೇಕು ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.